ಯೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡಲಿರುವ ಮೂವಿ ನಮ್ಮ ಶಾರುಖ್ ಖಾನ್ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರ ಹೆಂಡತಿ ಅನುಷ್ಕಾ ಶರ್ಮಾ ಅವರು ಇಬ್ಬರು ಸೇರಿ ಆಕ್ಟಿಂಗ್ ಮಾಡಿ ರಿಲೀಸ್ ಆಗಿದ್ದ ರಬ್ ದೆ ಬನಾದಿ ಜೋಡಿ ಅನ್ನೋ ಮೂವಿಯನ್ನು ನೋಡ್ತಿದೀವಿ. ಮೂವಿ ತುಂಬಾನೇ ಚೆನ್ನಾಗಿದೆ, ನೋಡದೇ ಇರೋರು ಮಿಸ್ ಮಾಡ್ಕೋಬೇಡಿ. ಆಲ್ರೆಡಿ ನೀವು ನೋಡಿದ್ರು ಕೂಡ ಇನ್ನೊಂದು ಸಲ ನೋಡಬಹುದು, ಅಷ್ಟೊಂದು ಚೆನ್ನಾಗಿರುವ ಮೂವಿನೇ. ಸೊ ನೋಡಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲೇ ಹೀರೋ ಮತ್ತೆ ಹೀರೋಯಿನ್ ಯಾವುದೋ ಒಂದು ಊರಿಂದ ಟ್ರೈನ್ ಅಲ್ಲಿ ಬಂದು ಇಳಿತಾರೆ. ಹೀರೋವಿನ ಹೆಸರು ಸುರೇಂದರ್, ಅವನನ್ನ ಸೂರ್ಯ ಅಂತ ಕರೀತಾರೆ. ಹೀರೋಯಿನ್ ಅವಳ ಹೆಸರು ಟಾನಿ. ಸೊ ಇಬ್ಬರವೇ ಟ್ರೈನ್ ನಿಂದ ಇಳಿದು ಅವರ ಮನೆಗೆ ಹೋಗ್ತಾರೆ. ಮನೆಗೆ ಬಂದ್ರೆ ಅಲ್ಲಿರುವ ಜನ ಎಲ್ಲರೂ ಇವರನ್ನೇ ನೋಡ್ತಿರ್ತಾರೆ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಸೂರಿ ಸಡನ್ ಆಗಿ ಒಬ್ಬಳು ಹುಡುಗಿಯನ್ನ ಮದುವೆ ಮಾಡಿ ಕರ್ಕೊಂಡ್ ಬಂದಿದ್ದಾನೆ. ಆ ಹುಡುಗಿನೇ ಟಾನಿ. ಹೇಗೆ ಇವನು ಸಡನ್ ಆಗಿ ಒಂದು ಮದುವೆಯನ್ನ ಮಾಡಿ ಹುಡುಗಿಯನ್ನ ಕರ್ಕೊಂಡ್ ಬಂದಿದ್ದಾನೆ ಅಂತ ಆಶ್ಚರ್ಯವಾಗಿ ಎಲ್ಲರೂ ನೋಡ್ತಿರ್ತಾರೆ. ಸೊ ತಕ್ಷಣವೇ ನಮ್ಮ ಸೂರಿ ಮನೆ ಮೇನ್ ಡೋರ್ ಅನ್ನು ಕ್ಲೋಸ್ ಮಾಡ್ಕೋತಾನೆ. ಹಾಗೆ ಕಟ್ ಮಾಡಿ ಫ್ಲಾಶ್ ಬ್ಯಾಕ್, ನಮ್ಮ ಸೂರಿ ಒಂದು ಮದುವೆ ಫಂಕ್ಷನ್ ಅನ್ನ ಅಟೆಂಡ್ ಮಾಡೋದಕ್ಕೆ ಹೋಗ್ತಾನೆ. ಆ ಫಂಕ್ಷನ್ ಯಾರ್ದು ಅಂದ್ರೆ ನಮ್ಮ ಸೂರಿ ಓದಿದ ಕಾಲೇಜಿನ ಪ್ರೊಫೆಸರ್ ಅವರ ಮಗಳದ್ದು. ಸೊ ಆ ಪ್ರೊಫೆಸರಿನ ಮಗಳು ಯಾರು? ಟೋನಿ, ನಮ್ಮ ಹೀರೋಯಿನ್. ಸೊ ನಮ್ಮ ಹೀರೋ ಆ ಮದುವೆ ಫಂಕ್ಷನ್ ಗೆ ಹೋಗಿ ಪ್ರೊಫೆಸರ್ ಅನ್ನ ಮೀಟ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಟೋನಿನು ಬರ್ತಾವಳೆ. ಆವಾಗ ಪ್ರೊಫೆಸರ್ ಅವರ ಮಗಳ ಹತ್ರ, ನಾನು ಯಾವಾಗ್ಲೂ ನಿನ್ನ ಹತ್ರ ಒಬ್ಬ ಹುಡುಗನ ಬಗ್ಗೆ ಹೇಳ್ತಾನೆ ಇರ್ತೀನಲ್ಲ, ಒಬ್ಬ ಟ್ಯಾಲೆಂಟೆಡ್ ಹುಡುಗ, ತುಂಬಾನೇ ಸೂಪರ್ ಗುಡ್ ಬಾಯ್ ಅಂತ. ಆ ಹುಡುಗನೇ ಇವನು ಅಂತ ನಮ್ಮ ಸೂರ್ಯನ ಪ್ರೊಫೆಸರ್ ಅವರ ಮಗಳಿಗೆ ಇಂಟ್ರೋ ಮಾಡಿ ಕೊಡ್ತಾರೆ. ಅದಕ್ಕೆ ಟಾನಿ, ನಮ್ಮ ತಂದೆಯವರು ಯಾವಾಗ ನೋಡಿದ್ರು ಸುರೇಂದರ್ ಅಂತ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ, ನೀವೇನು ಅಷ್ಟೊಂದು ಟ್ಯಾಲೆಂಟೆಡ್ ಅಂತ ಕಿಂಡಲ್ ಮಾಡಿ ಹೋಗ್ತಾಳೆ. ಹುಡುಗಿ ತುಂಬಾನೇ ಖುಷಿಯಾಗಿರ್ತಾಳೆ. ಅದಕ್ಕೆ ಕಾರಣ ಏನು ಅಂದ್ರೆ ಅವಳಿಗೆ ಇವಾಗ ಮದುವೆ ಆಗ್ತಿದೆ ಅಂತಾನೆ. ಆದ್ರೆ ಇಲ್ಲೇನೆ ದೊಡ್ಡ ಶಾಕು. ಅದು ಏನು ಅಂದ್ರೆ ನಮ್ಮ ಹೀರೋಯಿನ್ ಮದುವೆ ಆಗೋದಕ್ಕಾಗಿ ಬರ್ತಿದ್ದಾರೆ ಅಲ್ವಾ, ಮದುವೆಗೊಂಡು ಮತ್ತೆ ಫ್ಯಾಮಿಲಿ ಎಲ್ಲರೂ ಆಕ್ಸಿಡೆಂಟ್ ಅಲ್ಲಿ ಸಿಕ್ಕಿ ಸತ್ತೋಗ್ಬಿಟ್ರಂತೆ. ಆದ್ರಿಂದ ಪ್ರೊಫೆಸರ್ ತಂದೆ ಒಂದು ವಿಪರೀತವಾದ ಡಿಸಿಷನ್ ಅನ್ನ ತಗೋತಾರೆ. ಅದು ಏನು ಅಂದ್ರೆ ತನ್ನ ಮಗಳನ್ನ ಒಬ್ಬ ಒಳ್ಳೆ ಹುಡುಗನಿಗೆ ಮದುವೆ ಮಾಡಿ ಕೊಡಬೇಕು, ಅವನ ಹತ್ರ ಹ್ಯಾಂಡ್ ಓವರ್ ಅನ್ನ ಮಾಡ್ಬೇಕು ಅಂತ ಅನ್ಕೊಳ್ಳುವ ಒಳ್ಳೆ ತಂದೆ ಏನನ್ನ ಮಾಡ್ತಾರೆ ಅಂದ್ರೆ ನಮ್ಮ ಹೀರೋ ಸೂರ್ಯನ ಕರೆದು ಮಾತಾಡ್ತಾರೆ. ಅವರ ಮಗಳನ್ನ ಮದುವೆ ಆಗೋದಕ್ಕೆ ಹೇಳಿ, ನನ್ನ ಮಗಳನ್ನ ಕೊನೆವರೆಗೂ ನೀನು ಚೆನ್ನಾಗಿ ನೋಡ್ಕೋತೀಯ ಅಂತ ನನಗೆ ನಂಬಿಕೆ ಇರ್ತಿದೆ, ನೀನು ತುಂಬಾನೇ ಒಳ್ಳೆ ಹುಡುಗ, ಮದುವೆ ಆಗ್ತೀಯಾ ಅಂತ ಕೇಳಿ ನಮ್ಮ ಸೂರ್ಯ ಹತ್ರ ಪ್ರಾಮಿಸ್ ಅನ್ನ ತಗೋತಾರೆ ಪ್ರೊಫೆಸರ್. ಅದೇ ತರ ತನ್ನ ಮಗಳಾದ ಟೋನಿ ಹತ್ರನು ಮಾತಾಡಿ ಪ್ರೊಫೆಸರ್ ಪ್ರಾಮಿಸ್ ಅನ್ನ ತಗೋತಾರೆ. ಸೊ ಇಬ್ಬರು ಇವಾಗ್ಲೇ ನನ್ನ ಕಣ್ ಮುಂದೆ ಮದುವೆಯನ್ನ ಆಗಿ ಅಂತ ಹೇಳಿ ಪ್ರೊಫೆಸರ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೆ ಮದುವೆಯನ್ನ ಮಾಡಿಸಿರ್ತಾರೆ. ಸೊ ಹೀಗೇನೆ ಇಂಥದ್ದೊಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೆ ಮದುವೆ ಆಗಿರೋದು. ಸೊ ನಡೆದಿದ್ದ ಈ ವಿಷಯದ ಬಗ್ಗೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಯೋಚನೆ ಮಾಡಿ ನೋಡ್ತಿರ್ತಾರೆ. ನಮ್ಮ ಸೂರಿ ಹೇಗೆ ಅಂದ್ರೆ ತುಂಬಾನೇ ಶೈ ಟೈಪ್, ಯಾರ ಜೊತೆನೂ ಅಷ್ಟು ಬೇಗ ಮಾತಾಡೋದಿಲ್ಲ, ತುಂಬಾನೇ ಮೂಡಿ, ತುಂಬಾನೇ ಇನ್ನೋಸೆಂಟ್. ಸೊ ನಮ್ಮ ಹೀರೋ ಸೂರಿ ಏನನ್ನ ಮಾಡ್ತಾನೆ ಅಂದ್ರೆ ಕಂಪ್ಲೀಟ್ ಬೆಡ್ರೂಮ್ ಅನ್ನ ಟಾನಿ ಕೂಡ ತಗೋಬಿಡ್ಲಿ, ನಾವು ಟೆರೆಸ್ ಅಲ್ಲಿ ಯಾವ್ದಾದ್ರು ಮೂಲೆಯಲ್ಲಿ ಇದ್ಕೋಬಿಡೋಣ ಅನ್ನೋ ಮಟ್ಟಿಗೆ ಯೋಚನೆ ಮಾಡ್ತಿರ್ತಾನೆ. ಅದರ ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಕೆಲಸಕ್ಕೆ ಕೂಡ ಹೊರಟು ಬಿಟ್ಟಿರ್ತಾನೆ. ಆದ್ರೆ ಆವಾಗ ಕೂಡ ಇನ್ನ ನಮ್ಮ ಟಾನಿ ಎದ್ದಿರಲ್ಲ. ಆದ್ರಿಂದ ತಕ್ಷಣ ನಮ್ಮ ಹೀರೋ ಅವನ ಮನೆಯಲ್ಲಿ ಅವರಿಗೆ ಮಾಡಿರುವ ಊಟವನ್ನ ತಂದು ಟಾನಿಗಾಗಿ ಹೊರಗಡೆ ಇಟ್ಬಿಟ್ಟು ಡೋರ್ ಅನ್ನ ನಾಕ್ ಮಾಡಿ, ನಾನು ನಿಮಗಾಗಿ ಊಟವನ್ನ ಹೊರಗಡೆ ತಂದಿಟ್ಟಿದ್ದೀನಿ, ಬಂದು ತಿನ್ಕೋಬಿಡಿ ಅಂತ ಹೇಳಿ ಹೊರಡ್ತಿರ್ತಾನೆ. ಆದ್ರೆ ಅವನ ಒಳಗಡೆ ಮಾತ್ರ, ಏನು ಇವಳು ಇನ್ನ ನಮ್ಮ ಜೊತೆ ಮಾತಾಡ್ಲಿಲ್ವಲ್ಲ, ಅವಳಿಗೆ ನಮ್ಮನ್ನ ಇಷ್ಟವಾಗುತ್ತೋ ಇಲ್ವೋ, ಎಲ್ಲವೇ ಬೇಗನೆ ಸರಿ ಹೋಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ನಮ್ಮ ಸೂರಿ ಹೊರಟು ಅವನು ಕೆಲಸ ಮಾಡುವ ಜಾಗಕ್ಕೆ ಹೋಗ್ತಾನೆ. ಪಂಜಾಬ್ ಪವರ್ ಅನ್ನುವ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ನಮ್ಮ ಸೂರಿ. ಸೊ ಇವಾಗ ನಮ್ಮ ಸೂರಿ ಅವನ ಕೆಲಸವನ್ನ ಕೂತು ಮಾಡ್ತಿರ್ಬೇಕಾದ್ರೆ ಅವನ ಜೊತೆ ಕೆಲಸ ಮಾಡುವ ಕೋ ವರ್ಕರ್ಸ್ ಅವನ ಹತ್ರ ಬಂದು, ಏನಪ್ಪಾ ನಮ್ಮ ಹತ್ರ ಹೇಳ್ದೆ ಮಾಡದೆ ಮದುವೆ ಆಗ್ಬಿಟ್ಟಿದೆಯಲ್ಲ, ಸರಿ ಕಂಗ್ರಾಚುಲೇಷನ್ಸ್, ನಮಗೆ ಬೇಗನೆ ಟ್ರೀಟ್ ಅನ್ನ ಕೊಡು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಸೂರಿ ಕೂಡ ಸರಿ ಆಯ್ತು, ಇವತ್ತು ರಾತ್ರಿ ಟ್ರೀಟ್ ಅನ್ನ ಇಟ್ಕೊಳ್ಳೋಣ ಅಂತ ಹೇಳ್ತಿರ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಇನ್ನೊಂದು ಕಡೆ ಬಾಬಿ ಅನ್ನೋ ವ್ಯಕ್ತಿಯನ್ನ ನಮಗೆ ತೋರಿಸ್ತಾರೆ. ಈ ಬಾಬಿ ಯಾರು ಅಂದ್ರೆ ನಮ್ಮ ಹೀರೋ ಸುರೇಂದರ್ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್. ಈ ಬಾಬಿ ಒಂದು ಸಲೂನ್ ಅನ್ನ ಇಟ್ಟು ರನ್ ಮಾಡ್ತಿರ್ತಾನೆ. ಸೊ ಬಾಬಿ ನಮ್ಮ ಸೂರಿಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಅನ್ನೋದ್ರಿಂದ, ಏನಿವನು ನನ್ನ ಹತ್ರ ಹೇಳ್ದೆ ಮಾಡದೆ ಮದುವೆ ಆಗ್ಬಿಟ್ಟಿದ್ದಾನಲ್ಲ ಅಂತ ಸಿಕ್ಕಾಪಟ್ಟೆ ಕೋಪಿಸ್ಕೊಂಡು, ಹೇ ಸುರೇಂದರ್ ನೀನು ಹಾಗೆ ಕಣೋ ಹೀಗೆ ಕಣೋ ಅಂತ ಪೇಚಾಡ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಸುರೇಂದರ್ ಅಲ್ಲಿಗೆ ಬರ್ತಾನೆ. ಸುರೇಂದ್ರ ಬಾಬಿ ಹತ್ರ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದ್ರೆ ನಮ್ಮ ಬಾಬಿ ಮುಖ ಕೊಟ್ಟು ಮಾತಾಡ್ತಿಲ್ಲ. ಆದ್ರಿಂದ ಸುರೇಂದ್ರ, ಸರಿ ಆಯ್ತು ಕಣ, ಬಾರೋ ಸಮಾಧಾನ ಮಾಡ್ಕೊಳ್ಳೋ, ಬಾ ನಾವು ರೂಮಿಗೆ ಹೋಗಿ ಮಾತಾಡೋಣ ಅಂತ ನಮ್ಮ ಸುರೇಂದ್ರ ಬಾಬಿಯನ್ನ ಕರ್ಕೊಂಡು ಅವನ ರೂಮಿಗೆ ಹೋಗಿ ಕೂರಿಸಿ ಮಾತಾಡಿಸ್ತಾನೆ. ಹೇ ಬಾಬಿ, ನಿನ್ನ ಹತ್ರ ಹೇಳ್ದೆ ಮಾಡದೆ ನಾನು ಮದುವೆ ಆಗ್ಬಿಡ್ತೀನ, ನಿನಗೆ ಹೇಳ್ಬಾರ್ದು ಅಂತೆಲ್ಲ ಇಲ್ಲ ಕಣೋ, ನನ್ನ ಮದುವೆ ಹೇಗೆ ಆಯ್ತು ಗೊತ್ತಾ, ಹೇಳ್ತೀನಿ ಕೇಳು ಅಂತ ಅವನಿಗೆ ಮದುವೆ ಹೇಗೆ ನಡೀತು ಅನ್ನೋ ವಿಷಯ ಎಲ್ಲವನ್ನು ನಮ್ಮ ಸುರೇಂದ್ರ ಅವನ ಫ್ರೆಂಡ್ ಬಾಬಿಗೆ ಹೇಳ್ತಾನೆ. ತಕ್ಷಣವೇ ಬಾಬಿನು ಅದನ್ನ ತಿಳ್ಕೊಂಡು ಫೀಲ್ ಮಾಡ್ತಾನೆ. ಅರ್ಥ ಆಗ್ತಿದೆ ಕಣೋ, ನಿನ್ನ ಸಿಚುವೇಶನ್ ಅರ್ಥ ಆಗ್ತಿದೆ, ನಾನು ಏನಾದ್ರೂ ತಪ್ಪಾಗಿ ಮಾತಾಡಿದ್ರೆ ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳ್ಬೇಕಾದ್ರೆ, ಇದ್ರಲ್ಲಿ ಏನಿರ್ತಿದೆ ಪರವಾಗಿಲ್ಲ ಬಿಡು ಅಂತ ಸುರೇಂದ್ರ ಹೇಳ್ಬೇಕಾದ್ರೆ, ಸರಿ ಆಯ್ತು ನಾನು ಹೊರಡ್ತೀನಿ ಅಂತ ಬಾಬಿನುವೆ ಮನೆಯನ್ನ ಬಿಟ್ಟು ಹೊರಡ್ತಾನೆ. ನಂತರ ನಮ್ಮ ಸುರೇಂದ್ರ ರಾತ್ರಿ ಡಿನ್ನರ್ಗಾದ್ರೂ ಈ ಟಾನಿ ಹೊರಗಡೆ ಬರ್ತಾರಾ ಅಂತ ಡೋರ್ ಹತ್ರ ಹೋಗಿ ನಿಂತು, ಟಾನಿ ಬರ್ತೀರಾ ಊಟ ಮಾಡೋದಕ್ಕೆ ಅಂತ ಕೂಗ್ತಾನೆ. ಅದಕ್ಕೆ ಟಾನಿ ಒಳಗಡೆನೆ ಇದ್ಕೊಂಡು, ನನಗೆ ಹೊಟ್ಟೆ ಶ್ವಾಗ್ತಿಲ್ಲ ಅಂತ ಹೇಳ್ತಾಳೆ. ಇಲ್ಲ, ನೀವು ಆ ರೀತಿ ಎಲ್ಲ ಹೇಳ್ಬಾರ್ದು, ಊಟ ಮಾಡಿದ್ರೆ ತಾನೇ ಸ್ಟ್ರಾಂಗ್ ಆಗಿರೋದಕ್ಕೆ ಆಗುತ್ತೆ. ಮತ್ತೆ ಅದು ಮಾತ್ರ ಇಲ್ಲ, ರಾತ್ರಿ ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ಅವರ ಮುಂದೆ ಒಂದು ಟೀ ಅನ್ನಾದ್ರೂ ತಂದು ಕೊಡಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಯಾವುದೇ ತರದ ರಿಪ್ಲೈ ಅನ್ನು ಕೊಡ್ತಿಲ್ಲ. ಸೊ ನಮ್ಮ ಹೀರೋನು ಸಪ್ಪಿಗೆ ಹೋಗಿ ಅವನ ಫ್ರೆಂಡ್ಸ್ ಗಳ ಜೊತೆ ಸೇರಿ ಮಾತಾಡ್ತಿರ್ತಾನೆ. ಆ ರೀತಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹೀರೋ ಎಕ್ಸ್ಪೆಕ್ಟೇ ಮಾಡದೇ ಇರುವ ಸಮಯದಲ್ಲಿ ನಮ್ಮ ಹೀರೋಯಿನ್ ಎಲ್ಲರಿಗೂ ಜ್ಯೂಸ್ ಅನ್ನು ತಂದು ಕೊಡ್ತಿರ್ತಾಳೆ. ಅದನ್ನ ನೋಡು ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಎಲ್ಲರಿಗೂ ತಿನ್ನೋದಕ್ಕೆ ಸ್ನಾಕ್ಸ್, ಕೂಲ್ ಡ್ರಿಂಕ್ಸ್ ಅಂತ ಪ್ರಿಪೇರ್ ಮಾಡಿ ತಂದ್ಕೊಟ್ಟು ಎಲ್ಲರ ಹತ್ರನು ನಗಾಡಿ ಚೆನ್ನಾಗಿ
ಚೆನ್ನಾಗಿ ಮಾತಾಡ್ತಿರ್ತಾಳೆ ನಮ್ಮ ಹೀರೋಯಿನ್. ಇದನ್ನು ನೋಡುವ ನಮ್ಮ ಹೀರೋಗೆ ನೆಮ್ಮದಿಯಾಗಿರುತ್ತೆ. ಅಪ್ಪ ಪರವಾಗಿಲ್ಲ, ಫೈನಲಿ ಅವಳು ಎಲ್ಲರ ಹತ್ರನೂ ಮಾತಾಡಿದ್ಲು, ನನ್ನ ಹತ್ರನೂ ಮಾತಾಡಿದ್ಲು ಅಂತ ಖುಷಿ ಆಗ್ತಾನೆ. ಅವತ್ತು ರಾತ್ರಿ ನಮ್ಮ ಹೀರೋ ಕೂತು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋಯಿನ್ ಟಾನಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿದೆ ಅಂತ ಹೇಳ್ತಾಳೆ. ಅದಕ್ಕೇನು ಖಂಡಿತ ನಾವು ಮಾತಾಡೋಣ ಅಂತ ಗಾಬರಿಯಾಗಿ ಎದ್ದು ನಿಂತ್ಕೊತಾನೆ ಹೀರೋ. ಸೊ ಇಬ್ಬರುವೆ ಹೊರಗಡೆ ಹೋಗಿ ಮಾತಾಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಟಾನಿ ನಾನು ತುಂಬಾನೇ ಜಾಲಿ ಟೈಪ್, ಆದ್ರೆ ಇವಾಗ ಸದ್ಯಕ್ಕೆ ನಾನು ಸ್ವಲ್ಪ ಮೆಂಟಲಿ ಡಿಪ್ರೆಷನ್ ಅಲ್ಲಿ ಇರ್ತಿದ್ದೀನಿ, ಆದ್ರಿಂದಾನೇ ಈ ರೀತಿ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿದ್ದೀನಿ, ನೀವು ಏನು ತಪ್ಪು ತಿಳ್ಕೊಬೇಡಿ, ಮತ್ತೆ ನಿಮ್ಮನ್ನ ಹರ್ಟ್ ಮಾಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇಲ್ಲ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಚೇಚೆ ಇದನ್ನೆಲ್ಲ ನಾನು ದೊಡ್ಡದಾಗಿ ತಗೊಳ್ಳೋದಿಲ್ಲ, ಇದೆಲ್ಲ ನನ್ನನ್ನ ಹರ್ಟ್ ಮಾಡೋ ಈ ರೀತಿಯ ವಿಷಯಗಳನ್ನ ನಾನು ತುಂಬಾನೇ ನೋಡ್ಬಿಟ್ಟಿದ್ದೀನಿ. ಯಾವುದೇ ಹುಡುಗಿಯರು ನನ್ನನ್ನ ಸರಿಯಾಗಿ ಮಾತಾಡ್ಸೋದೇ ಇಲ್ಲ. ಚಿಕ್ಕ ವಯಸ್ಸಿನಿಂದಾನೇ ಈ ರೀತಿ ಹರ್ಟ್ ಅನ್ನ ನಾನು ತುಂಬಾನೇ ಅನುಭವಿಸಿದ್ದೀನಿ. ಇವಾಗ ನೀವೇ ಆ ರೀತಿ ಮಾಡ್ಬೇಕಾದ್ರೇನೆ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಸರಿ ಓಕೆ, ಯಾವಾಗ ನೀವು ರಿಲ್ಯಾಕ್ಸ್ ಆಗ್ತಿರೋ, ಮೆಂಟಲಿ ರಿಲೀಫ್ ಆಗ್ತಿರೋ, ಯಾವಾಗ ನೀವು ನನ್ನ ಹತ್ರ ಖುಷಿಯಾಗಿ ಮಾತಾಡ್ತಿರೋ ಅಲ್ಲಿಯವರೆಗೂ ನಾನು ಕಾಯ್ತಾ ಇರ್ತೀನಿ ನಿಮಗಾಗಿ ಅಂತ ಹೇಳಿ ನಮ್ಮ ಹೀರೋ ಖುಷಿಯಾಗಿರೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಕೆಲಸಕ್ಕೆ ಹೊರಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೀರೋಗಾಗಿ ಅಡುಗೆಯನ್ನ ಪ್ರಿಪೇರ್ ಮಾಡಿ ಅವನಿಗೆ ಲಂಚ್ ಬಾಕ್ಸ್ ಅನ್ನೆಲ್ಲ ಅರೇಂಜ್ ಮಾಡಿ ಕೊಟ್ಟು ಕಳಿಸ್ತಾಳೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಪರವಾಗಿಲ್ವಲ್ಲ, ನಮಗಾಗಿ ಲಂಚ್ ಬಾಕ್ಸ್ ಅನ್ನೆಲ್ಲ ಪ್ರಿಪೇರ್ ಮಾಡಿ ಕೊಟ್ಟಿದ್ದಾರೆ, ಹಾಗಾದ್ರೆ ಖಂಡಿತ ನಮ್ಮ ಲೈಫ್ ಇವರ ಜೊತೆ ಸೇರಿ ಚೇಂಜ್ ಆಗ್ಬಿಡುತ್ತೆ ಅಂತ ತುಂಬಾನೇ ಖುಷಿ ಆಗ್ತಿರ್ತಾನೆ. ಹಾಗೆ ಇಲ್ಲಿ ಒಂದು ಸಾಂಗ್ ಅನ್ನು ಹಾಕ್ತಾರೆ, ಸಖತ್ತಾಗಿರುತ್ತೆ ಆ ಸಾಂಗ್. ಹೊಳೆ ಹೊಳೆ ಹೋಜಾಯ್ಕೆ ಪ್ಯಾರ್ ಅಂತ. ಆ ಸಾಂಗ್ ಅಲ್ಲಿ ಹೆಂಡತಿ ಗಂಡನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ ಅಂದ್ರೆ ನಮ್ಮ ಹೀರೋಯಿನ್ ಹೀರೋವನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾಳೆ, ಟೇಕ್ ಕೇರ್ ಮಾಡ್ಕೋತಿದ್ದಾಳೆ ಅನ್ನೋದನ್ನ ಹೀರೋ ಹೆಮ್ಮೆಯಿಂದ ಫೀಲ್ ಆಗಿ ಅದನ್ನ ನಮಗೆ ಹೇಳೋ ರೀತಿ ಆ ಸಾಂಗ್ ಇರುತ್ತೆ. ಅಂದ್ರೆ ನಮ್ಮ ಹೀರೋ ಅವನ ಮನೆಯಿಂದ ಅವನ ಆಫೀಸ್ಗೆ ಹೋಗ್ತಾನೆ ಅಲ್ವಾ, ಆ ಗ್ಯಾಪ್ ಅಲ್ಲಿ ಅವನ ಹೆಂಡತಿ ಲಂಚ್ ಬಾಕ್ಸ್ ಅನ್ನು ಕೊಟ್ಟಿರೋದ್ರ ಬಗ್ಗೆ ಒಂದು ಹಾಡನ್ನೇ ಹಾಡ್ಬಿಡ್ತಾನೆ. ಇದರ ನಂತರ ಒಂದು ಇಂಪಾರ್ಟೆಂಟ್ ಆದ ವಿಷಯವನ್ನ ನಮಗೆ ತೋರಿಸ್ತಾರೆ. ಅದು ಏನು ಅಂದ್ರೆ ನಮ್ಮ ಹೀರೋಯಿನ್ಗೆ ಸಿನಿಮಾ ನೋಡೋದಂದ್ರೆ ತುಂಬಾನೇ ಇಷ್ಟ. ಸೊ ಇಬ್ಬರು ಥಿಯೇಟರ್ ಗೆ ಒಂದು ಮೂವಿಗೆ ಹೋಗಿರ್ತಾರೆ. ಸೊ ಆ ಮೂವಿಯಲ್ಲಿ ಬರುವ ಹೀರೋವನ್ನ ನಮ್ಮ ಹೀರೋಯಿನ್ಗೆ ತುಂಬಾನೇ ಇಷ್ಟ. ಅದನ್ನ ನಮ್ಮ ಹೀರೋ ಸುರೇಂದ್ರವೇ ಅಬ್ಸರ್ವ್ ಮಾಡ್ತಾನೆ. ಓ, ಟಾನಿಗೆ ಈ ಹೀರೋ ಅಂದ್ರೆ ತುಂಬಾನೇ ಇಷ್ಟ ಅನ್ಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ. ಸೊ ಟಾನಿಯನ್ನ ದೂರದಿಂದಾನೇ ನೋಡಿ ನಮ್ಮ ಹೀರೋ ತುಂಬಾನೇ ಖುಷಿ ಆಗ್ತಿರ್ತಾನೆ, ಅವಳನ್ನ ತುಂಬಾನೇ ಲವ್ ಮಾಡ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಟಾನಿ ಸಡನ್ ಆಗಿ ನಮ್ಮ ಹೀರೋ ಹತ್ರ ಬಂದು ಒಂದು ವಿಷಯವನ್ನ ಹೇಳ್ತಾಳೆ. ನನಗೆ ಸುಮ್ಮನೆ ಮನೇಲಿ ಇರ್ತಾ ಇರೋದು ತುಂಬಾನೇ ಬೋರ್ ಆಗ್ತಿದೆ, ನಾನು ಯಾವ್ದಾದ್ರು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಲಾ ಅಂತ ಕೇಳ್ತಾಳೆ. ಆದ್ರೆ ನಮ್ಮ ಸುರೇಂದ್ರ ಆ ಜಾಗದಲ್ಲಿ ಏನನ್ನು ಮಾತಾಡದೆ ಅಲ್ಲಿಂದ ಬೆರಪೆರನಿ ಎದ್ದು ಹೊರಟೋಗ್ಬಿಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ನಮ್ಮ ಸುರೇಂದ್ರ ಕೂತಿದ್ದ ಜಾಗವನ್ನ ಬಂದು ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಅವನಿಗೆ ಎದ್ದು ಹೋಗೋದಕ್ಕೆ ಮುಂಚೆನೆ ನಮ್ಮ ಹೀರೋಯಿನ್ ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗೋದಕ್ಕಾಗಿ ಹಣವನ್ನ ಅಲ್ಲಿ ಇಟ್ಬಿಟ್ಟೇನೆ ಹೋಗಿರ್ತಾನೆ. ಸೊ ಇದನ್ನ ನೋಡಿ ಟಾನಿ ತುಂಬಾನೇ ಖುಷಿ ಆಗ್ತಿರ್ತಾಳೆ. ನಮ್ಮ ಸುರೇಂದ್ರವೇ ಹಾಗೆ ನಗಾಡ್ಕೊಂಡೆ ಸ್ಟೆಪ್ಸ್ ಅನ್ನ ಹತ್ತಿ ಮೇಲ್ಗಡೆ ಬಂದ್ಬಿಡ್ತಾನೆ. ಹೀಗೇನೆ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಸುರೇಂದ್ರ ನೆಕ್ಸ್ಟ್ ದಿನ ಹೊರಟು ಅವನ ಫ್ರೆಂಡ್ ಅವನ ಅಂಗಡಿಗೆ ಹೋಗ್ತಾನೆ. ಫ್ರೆಂಡ್ ಬಾಬಿ ಹತ್ರ ಎಲ್ಲ ವಿಷಯವನ್ನು ಹೇಳ್ತಾನೆ. ಈ ತರ ಟಾನಿ ನನ್ನ ಹತ್ರ ಬಂದು ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗ್ತೀನಿ ಅಂತ ಕೇಳಿದ್ಲು, ಅದಕ್ಕಾಗಿ ಹಣವನ್ನು ನಾನು ಕೊಟ್ಟೆ ಅಂತ ಎಲ್ಲ ವಿಷಯವನ್ನು ಹೇಳ್ತಾನೆ. ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಇದ್ರೂ ಅವಳಿಗೆ ನಾನು ಅಂದ್ರೆ ಇಷ್ಟ ಇಲ್ಲ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಕಾರಣ ನಾನು ಸೌಂದರ್ಯವಾಗಿಲ್ಲ, ಸ್ಮಾರ್ಟ್ ಆಗಿಲ್ಲ ಅಂತ ಅನ್ಸುತ್ತೆ. ನಾನು ಸೋಡಾ ಬುಟ್ಟಿಯನ್ನ ಹಾಕೊಂಡಿದ್ದೀನಿ, ಈ ರೀತಿ ಗ್ಲಾಸ್ ಅನ್ನ ಹಾಕೊಂಡಿರುವ ಹುಡುಗನನ್ನೆಲ್ಲ ಹುಡುಗಿಯರಿಗೆ ಇಷ್ಟವಾಗುತ್ತಾ, ಹಾಗಾದ್ರೆ ನಾನು ಎಲ್ಲ ವಿಷಯವನ್ನು ಚೇಂಜ್ ಮಾಡ್ಬೇಕು ಅನ್ಸುತ್ತೆ, ಆವಾಗ್ಲೇನೆ ಅವಳಿಗೆ ನನ್ನನ್ನ ಇಷ್ಟವಾಗುತ್ತೆ ಅನ್ಸುತ್ತೆ. ಸೊ ನಾನು ಒಂದು ಹೀರೋ ರೀತಿ ಚೇಂಜ್ ಆಗ್ಬೇಕು. ಆ ಮೂವಿಯಲ್ಲಿ ಬಂದಿದ್ದ ಹೀರೋವನ್ನ ಅವಳಿಗೆ ತುಂಬಾನೇ ಇಷ್ಟವಾಯ್ತು, ಅದೇ ತರ ನನ್ನನ್ನು ಚೇಂಜ್ ಮಾಡೋದಕ್ಕೆ ಆಗುತ್ತಾ ಅಂತ ನಮ್ಮ ಹೀರೋ ಕ್ವೆಶ್ಚನ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಪಕ್ಕದಲ್ಲಿ ಇರ್ತಾ ಇರುವ ಫ್ರೆಂಡ್ ಬಾಬಿ ನಾನು ನಿನ್ನನ್ನ ಹೀರೋವಾಗಿ ಚೇಂಜ್ ಮಾಡಿ ತೋರಿಸ್ತೀನಿ ಕಣೋ, ಇಲ್ಲಾಂದ್ರೆ ನಾನು ಬಾಬಿನೇ ಇಲ್ಲ ಅಂತ ಹೇಳಿ ನಮ್ಮ ಹೀರೋಗೆ ತುಂಬಾನೇ ಮೇಕಪ್ ಅನ್ನ ಮಾಡ್ಕೊಡೋದಕ್ಕೆ ಶುರು ಮಾಡ್ತಾನೆ. ಫೇಸ್ ಪ್ಯಾಕ್ ಅದು ಇದು ಅಂತ ಹಾಕಿ ಕೊಟ್ಟು ಫೈನಲಿ ಲೋ ಮಗ, ಈ ರೀತಿ ಎಲ್ಲ ಮೇಕಪ್ ಅನ್ನ ಹಾಕೋಬಿಟ್ರೆ ನಂತರ ನಿನ್ನ ಕೈಯಲ್ಲಿ ಇದು ನೀನೇ ಅಂತ ಕೂಡ ನಂಬೋದಕ್ಕೆ ಆಗೋದಿಲ್ಲ, ನೀನೇನೆ ಸುರೇಂದರ್ ಅಂತ ಯಾರ ಕೈಯಲ್ಲೂ ಕಂಡು ಹಿಡಿಯೋದಕ್ಕೇನೆ ಆಗೋದಿಲ್ಲ. ಅದರ ನಂತರ ನೀನು ಕೂಡ ನಿನ್ನ ಹೆಂಡತಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದಾರೆ ಅಲ್ವಾ, ಆ ಡ್ಯಾನ್ಸ್ ಕ್ಲಾಸ್ಗೆ ನೀನು ಕೂಡ ಜಾಯ್ನ್ ಆಗ್ಬಿಡು, ಅವರನ್ನ ತುಂಬಾನೇ ಇಂಪ್ರೆಸ್ ಮಾಡೋದಕ್ಕೆ ನೋಡು ಅಂತ ಕೆಲವೊಂದು ಐಡಿಯಾಗಳನ್ನ ಬಾಬಿ ಕೊಡ್ತಾನೆ. ಹಾಗಾದ್ರೆ ಹೋಗಿ ನಾನು ಮಾಸ್ ಮಾಡ್ಬಿಡ್ತೀನಿ ಅಂತ ನಮ್ಮ ಹೀರೋನು ಹೇಳ್ತಾನೆ. ಅದೇ ತರ ನೆಕ್ಸ್ಟ್ ದಿನ ನಮ್ಮ ಹೀರೋ ಸುರೇಂದರ್ ನಮ್ಮ ಹೀರೋಯಿನ್ ಟಾನಿ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿರ್ತಾಳೆ ಅಲ್ವಾ, ಅದೇ ಡ್ಯಾನ್ಸ್ ಕ್ಲಾಸ್ಗೆ ಬೇರೆ ಒಂದು ಗೆಟಪ್ ಅಲ್ಲಿ ನಮ್ಮ ಹೀರೋ ಸುರೇಂದರ್ ಬರ್ತಾನೆ. ಈ ಗೆಟಪಿನ ಹೆಸರು ರಾಜ. ಆದ್ರೆ ಇವಾಗ ಈ ಗೆಟಪ್ ಅಲ್ಲಿ ಇವನನ್ನ ನೋಡೋರು ಯಾರಿಗೂ ಇದು ಸುರೇಂದರ್ ಅಂತ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ, ಇವನು ರಾಜ್ ಅಂತಾನೆ ಅನ್ಕೋತಾರೆ. ಇವನ್ ಹೆಂಡತಿ ಟಾನಿಗೆ ಕೂಡ ಇವನನ್ನ ನೋಡ್ಬೇಕಾದ್ರೆ ಹೊಸ ಕ್ಯಾರೆಕ್ಟರ್ ರಾಜ್ ಅಂತಾನೆ ಅನ್ಸುತ್ತೆ. ಸೊ ಈ ಒಂದು ಲಾಜಿಕ್ ಮಿಸ್ಟೇಕ್ ಅನ್ನ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ರಾಜುವೆ ಆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದು ಯಾವ ರೀತಿಯ ಡ್ಯಾನ್ಸ್ ಅಂದ್ರೆ ಬೇಸಿಕ್ ಸ್ಟೆಪ್ಸ್, ಬೇಸಿಕ್ ಟ್ರೈನಿಂಗ್ ಅದನ್ನ ಹೇಳ್ಕೊಡ್ತಾರೆ. ಅದನ್ನ ಎಲ್ಲರೂ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ. ಅದರ ನಂತರ ಅಲ್ಲಿರುವ ಸ್ಟೂಡೆಂಟ್ಸ್ ಅನ್ನ ಗ್ರೂಪ್ ಆಗಿ ಡಿವೈಡ್ ಮಾಡಬೇಕು, ಟೀಮ್ ಮೆಂಬರ್ಸ್ ಆಗಿ ಮಾಡಬೇಕು ಅಂತ ಮಾಡ್ತಿರ್ತಾರೆ. ಸೊ ಅವರವರ ಪಾರ್ಟ್ನರ್ಸ್ ಅನ್ನ ಹುಡುಕೋಬೇಕು ಅಂತ ಎಲ್ಲರೂ ಹುಡುಕ್ತಿರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅನ್ನು ಹುಡುಕ್ತಾನೆ. ಅಂದ್ರೆ ರಾಜ್ ಅನ್ನೋ ಕ್ಯಾರೆಕ್ಟರ್ ಅಲ್ಲಿ ಒಂದು ಪಾರ್ಟ್ನರ್ ಅನ್ನ ಹುಡುಕ್ತಿರ್ತಾನೆ. ಆ ಪಾರ್ಟ್ನರ್ ಯಾರು? ನಮ್ಮ ಟಾನಿ. ಸೊ ಕರೆಕ್ಟ್ ಆಗಿ ನಮ್ಮ ಟಾನಿಯನ್ನ ಹಿಡಿದು ಅವಳ ಜೊತೆ ಮಾತಾಡ್ತಿರ್ತಾನೆ. ಇವನ್ ನಮ್ಮ ಹೀರೋ ಅವನು ಮಾತಾಡುವ ಶೈಲಿಯನ್ನ ಕೂಡ ಚೇಂಜ್ ಮಾಡಿ ಸ್ಟೈಲ್ ಆಗಿ ಕಾಮಿಡಿಯಾಗಿ ಮಾತಾಡ್ತಿರ್ತಾನೆ. ಆದ್ರೆ ಈ ರಾಜನ ಕ್ಯಾರೆಕ್ಟರ್ ಓವರ್ ಆಗಿ ಕಾಮಿಡಿಯಾಗಿ ಮಾತಾಡೋದು ಇರಿಟೇಟ್ ಆಗ್ತಿರುತ್ತೆ ನಮ್ಮ ಹೀರೋಯಿನ್ಗೆ. ಏನ್ ಇವನು ಒಂದ್ ರೀತಿ ಲೂಸ್ ಆಗಿ ಮಾತಾಡ್ತಿದ್ದಾನಲ್ಲ, ಡ್ಯಾನ್ಸ್ ಅಲ್ಲಿ ಇವನಿಗೆ ಇಂಟ್ರೆಸ್ಟ್ ಇಲ್ವೋ ಅಂತ ಅನ್ಕೋತಿರ್ತಾಳೆ. ಆದ್ರೆ ನಮ್ಮ ಹೀರೋ ಎಲ್ಲರ ಹತ್ರನು ತಮಾಷೆ ಮಾಡಿ ಮಾತಾಡ್ತಾನೆ, ಎಲ್ಲರನ್ನು ಕಿಂಡಲ್ ಮಾಡ್ಬಿಟ್ಟು ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ.
ಡೈರೆಕ್ಟ್ ಆಗಿ ಫ್ರೆಂಡ್ ಅವನ ಸಲೂನ್ಗೆ ಬಂದು ನಮ್ಮ ಫ್ರೆಂಡ್ ಬಾಬಿ ಹತ್ರ ನಡೆದಿದ್ದ ವಿಷಯ ಎಲ್ಲವನ್ನು ಹೇಳ್ತಾನೆ. ನನಗೆ ತುಂಬಾನೇ ಖುಷಿ ಆಗ್ತಿದೆ ಕಣೋ, ಅವಳ ಜೊತೆ ಚೆನ್ನಾಗಿ ಮಾತಾಡಿ ನಗಾಡಿದ್ದೆಲ್ಲ ತುಂಬಾನೇ ಖುಷಿ ಆಗ್ತಿದೆ, ಆದ್ರೆ ಅವಳಿಗೆ ಈ ಕ್ಯಾರೆಕ್ಟರ್ ನ ಕೂಡ ಇಷ್ಟವಾಗ್ತಿರೋ ರೀತಿ ಕಾಣ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬಾಬಿ ಹಾಗೆಲ್ಲ ಇಲ್ಲ ಕಣೋ, ಖಂಡಿತ ಈ ಕ್ಯಾರೆಕ್ಟರ್ ನೇ ಇಷ್ಟವಾಗುತ್ತೆ, ನೀನು ಈ ರೀತಿ ಎಲ್ಲ ಮಾಡು ಅಂತ ಫ್ರೆಂಡ್ ಕೆಲವೊಂದು ವಿಷಯಗಳನ್ನ ಹೇಳ್ಕೊಡ್ತಾನೆ. ಮತ್ತೆ ಅವಳನ್ನು ನೋಡ್ಬೇಕು ಕಣ, ಅವಳನ್ನ ನೋಡೋದಕ್ಕೆ ಹೋಗ್ತೀನಿ ಅನ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ, ಆದ್ರೆ ಮನೆಗೆ ಹೋದ್ರೆ ಇಷ್ಟು ಕ್ಲೋಸ್ ಆಗಿ ಇಷ್ಟು ಚೆನ್ನಾಗಿ ಅವಳ ಜೊತೆ ನನ್ನ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಸರಿ ಕಣೋ ಆಯ್ತು ಅಂತ ಫ್ರೆಂಡ್ ನಮ್ಮ ಹೀರೋವನ್ನ ಅವನ ಎಕ್ಸೈಟ್ಮೆಂಟ್ ಅನ್ನ ಸಮಾಧಾನ ಮಾಡಿ ಕಳಿಸ್ತಾನೆ. ಇವಾಗ ಮನೆಯಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಟಾನಿ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾಳೆ. ಅವಾಗ ಕರೆಕ್ಟ್ ಆಗಿ ಹೀರೋ ಮನೆಗೆ ಬರ್ಬೇಕಾದ್ರೆ ಅವನಿಗೆ ತಿನ್ನೋದಕ್ಕೆ ಊಟವನ್ನ ಕೊಡ್ತಾಳೆ. ಕೊಟ್ಬಿಟ್ಟು ಹೋಗಿ ರೂಮ್ ಅಲ್ಲಿ ಡ್ಯಾನ್ಸ್ ಅನ್ನ ಮತ್ತೆ ಪ್ರಾಕ್ಟೀಸ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋನುವೆ ಅವನ ರೂಮ್ ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾನೆ. ಅದಕ್ಕೆ ಕಾರಣ ಏನು ಅಂದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋನ ಆ ಜಾಗಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಹೋಗ್ಬೇಕಲ್ವಾ, ಆದ್ರಿಂದ ಇಬ್ಬರು ಸೆಪರೇಟ್ ಆಗಿ ಡ್ಯಾನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ನಮ್ಮ ಹೀರೋ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರೋದು ನಮ್ಮ ಹೀರೋಯಿನ್ ಗೆ ಗೊತ್ತಾಗ್ದೇನೆ ಮಾಡ್ತಿರ್ತಾನೆ. ಅದೇ ತರ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಟಾನಿ ಡ್ಯಾನ್ಸ್ ಗಳಿಗೆ ಹೋಗ್ತಾಳೆ. ಹಿಂದಿನ ನಮ್ಮ ಹೀರೋ ಸುರೇಂದರ್ ಕೂಡ ರಾಜ್ ಅನ್ನೋ ಗೆಟಪ್ ಅಲ್ಲಿ ಬಂದ್ಬಿಡ್ತಾನೆ. ನಮ್ಮ ಹೀರೋಯಿನ್ ಟಾನಿಗೆ ರಾಜ್ ಡ್ಯಾನ್ಸ್ ಮಾಡೋದು ಇಷ್ಟ ಆಗದೆ ಇದ್ರು ಕೂಡ ಅವನು ಮಾತಾಡೋದು ನಗಾಡೋದು ಕಿಂಡಲ್ ಮಾಡೋದು ಎಲ್ಲವೇ ಈಗೀಗ ಸ್ವಲ್ಪ ಇಷ್ಟವಾಗ್ತಿದೆ. ಸೊ ತಕ್ಷಣವೇ ಇಬ್ಬರೇ ಒಂದಾಗಿ ಸೇರಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆ ರೀತಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ನಮ್ಮ ರಾಜ್ಗೆ ಒಂದು ಚೂರು ಡ್ಯಾನ್ಸೇ ಬರ್ತಿಲ್ಲ, ತಪ್ಪಾಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾನೆ. ಆದ್ರಿಂದ ನಮ್ಮ ಹೀರೋಯಿನ್ ನೀನು ಡ್ಯಾನ್ಸ್ ಮಾಡೋದು ಏನುವೇ ಸರಿ ಇಲ್ಲ, ನೀನು ತಪ್ಪಾಗಿ ಡ್ಯಾನ್ಸ್ ಅನ್ನ ಮಾಡ್ತಿದ್ಯಾ, ಈ ರೀತಿ ಮಾಡಿದ್ರೆ ಹೇಗೆ ಅಂತ ಕೇಳ್ಬೇಕಾದ್ರೆ ಇಲ್ಲಿ ಕುಣಿಯೋದ ಇಂಪಾರ್ಟೆಂಟ್, ನಾನು ಸ್ಪಾಟ್ ಅಲ್ಲಿ ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ ಹೀರೋ. ಅದಕ್ಕೆ ಟಾನಿ ನೀನು ಈ ರೀತಿನೇ ಜಾಲಿಯಾಗಿ ಮಾತಾಡ್ತಿದ್ರೆ ಮಾತ್ರ ಸಾಕಾಗೋದಿಲ್ಲ, ಇದರಿಂದ ಎಲ್ಲ ನಾವು ಕಾಂಪಿಟೇಷನ್ ಅಲ್ಲಿ ಗೆದ್ಬಿಡೋದಕ್ಕೆ ಆಗೋದಿಲ್ಲ, ನಾವು ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕಂದ್ರೆ ನೀನು ಇನ್ನವೇ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡ್ಬೇಕು ಅಂತ ಹೇಳ್ತಾಳೆ. ನಂತರ ಇಬ್ಬರಿಗೆ ಹೊರಗಡೆ ಬಂದ ಮೇಲೆ ನಮ್ಮ ಹೀರೋ ರಾಜ್ ಅನ್ನುವ ಗೆಟಪ್ ಅಲ್ಲಿ ಇರ್ತಿರೋನು ಬನ್ನಿ ಗಾಡಿಗೆ ಹತ್ಕೊಳ್ಳಿ, ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಇಲ್ಲ ಬೇಡ ಅಂತ ಹೇಳ್ತಾಳೆ ಹೀರೋಯಿನ್. ಅಯ್ಯೋ ಗಾಡಿಗೆ ಹತ್ಕೊಳ್ಳಿ ಮೇಡಮ್, ನಾನು ನಿಮ್ಮನ್ನ ಏನನ್ನು ಮಾಡ್ಬಿಡಲ್ಲ ಅಂತ ರಾಜ್ ಹೇಳ್ಬೇಕಾದ್ರೆ ಸರಿ ಅಂತ ನಮ್ಮ ಟಾನಿನು ಕೂತ್ಕೋತಾಳೆ. ಇಬ್ಬರುವೆ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜೋರು ಮಳೆ ಬರುತ್ತೆ. ಆವಾಗ ಮಳೆಯನ್ನ ಕೂಡ ಜಾಲಿಯಾಗಿ ಎಂಜಾಯ್ ಮಾಡ್ತಾಳೆ ನಮ್ಮ ಟಾನಿ. ಯಾಕೆಂದ್ರೆ ಅವಳಿಗೆ ಈ ವಿಷಯ ತುಂಬಾನೇ ಇಷ್ಟವಾಗ್ತಿದೆ. ಈ ತರ ಹೊರಗಡೆ ಹೋಗಿದ್ದು ಬರ್ತಿರೋದೆಲ್ಲ ತುಂಬಾನೇ ಅಪ್ಸೆಟ್ ಆಗಿರ್ತಿದ್ಲಲ್ವಾ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇರ್ತಿದ್ಲು. ಇವಾಗ ಇದನ್ನೆಲ್ಲ ಎಂಜಾಯ್ ಮಾಡ್ಬೇಕಾದ್ರೆ ತುಂಬಾನೇ ಅವಳಿಗೆ ಚೆನ್ನಾಗಿ ಫೀಲ್ ಆಗ್ತಿದೆ. ಅದಕ್ಕೆ ತಕ್ಕಿದ ಹಾಗೆ ಆ ರಾಜ್ ಕ್ಯಾರೆಕ್ಟರ್ ಇದನ್ನೆಲ್ಲ ನೀವು ಎಂಜಾಯ್ ಮಾಡಿ ತುಂಬಾನೇ ಹ್ಯಾಪಿ ಆಗಿರಿ ಅಂತ ಹೇಳಿ ಮೋಟಿವೇಟ್ ಮಾಡಿ ಬರ್ತಿರುತ್ತೆ. ಆವಾಗ ಟಾನಿ ನಾನು ಈ ಜಾಗದಲ್ಲಿ ಇಳ್ಕೋತೀನಿ ಅಂತ ಒಂದು ಜಾಗದಲ್ಲಿ ಇಳ್ಕೋತಾವಳೆ. ಅದಕ್ಕೆ ರಾಜು ಪರವಾಗಿಲ್ಲ, ನಾನು ನಿಮ್ಮನ್ನ ಮನೆಗೇನೆ ಡ್ರಾಪ್ ಮಾಡಿ ಕೊಡ್ತಿದ್ನಲ್ಲ, ಇಲ್ಲ ಪರವಾಗಿಲ್ಲ, ನಾನು ಇಲ್ಲಿಂದ ನಡ್ಕೊಂಡೇ ಹೋಗ್ತೀನಿ ಅಂತ ಟಾನಿ ಹೇಳ್ತಾಳೆ. ಅದಕ್ಕೆ ನಮ್ಮ ರಾಜುವೆ ಅಲ್ಲಿಂದ ನಗಾಡ್ಕೊಂಡೆ ಹೊರಟೋಗ್ತಾನೆ. ಅದರ ನಂತರ ನಮ್ಮ ಟಾನಿ ಮನೆ ಒಳಗಡೆ ಬಂದ್ಬಿಡ್ತಾಳೆ. ಮನೆಗೆ ಬಂದ ಮೇಲೆ ಮಳೆ ನೀರನ್ನ ರಚಿಸ್ತಿರ್ತಾಳೆ. ತುಂಬಾ ದಿನಗಳನ್ನ ಬಿಟ್ಟು ಮನ್ಸಾರಿ ನಗಾಡ್ತಿರ್ತಾಳೆ ಹುಡುಗಿ. ಆವಾಗ್ಲೇನೆ ನಮ್ಮ ಸುರೇಂದರ್ ಕೂಡ ಮನೆಗೆ ಬರ್ತಾನೆ. ಈ ಸುರೇಂದರ್ ಯಾರು, ರಾಜ್ ಯಾರು, ಈ ಸುರೇಂದರೇ. ಸೊ ಮನೆಗೆ ಬಂದ ಮೇಲೆ ಈ ಸುರೇಂದರ್ ಸ್ನೀಸಿಂಗ್ ಅನ್ನ ಮಾಡ್ತಾನೆ. ಏನಕ್ಕಾಗಿ, ಇವನು ಕೂಡ ಮಳೆಯಲ್ಲಿ ನೆಂದೋಗ್ಬಿಟ್ಟಿದ್ದ ಅಲ್ವಾ. ಸೊ ಮನೆಗೆ ಬಂದ ಮೇಲೆ ಲಂಚ್ ಬಾಕ್ಸ್ ಅನ್ನೆಲ್ಲ ಹೀರೋಯಿನ್ ಕೈಗೆ ಕೊಡ್ತಾನೆ. ಸೊ ನಮ್ಮ ಹೀರೋ ಕಂಟಿನ್ಯೂಸ್ ಆಗಿ ಸ್ನೀಸಿಂಗ್ ಅನ್ನ ಮಾಡ್ತಿರೋದನ್ನ ನೋಡಿದ ನಮ್ಮ ಹೀರೋಯಿನ್ ಏನಾದ್ರೂ ಕಷವನ್ನ ಹಾಕಿ ಕೊಡ್ಲಾ ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ನನಗೆ ಈ ರೀತಿ ಮಾಡಿ ಕೊಡಿ ಅಂತ ಹೀರೋನು ಕೇಳ್ತಾನೆ. ಅದೇ ತರ ಹೀರೋಯಿನ್ಗೆ ಒಂದು ಕಷಾಯವನ್ನ ರೆಡಿ ಮಾಡಿ ಕೊಟ್ಟಿರ್ತಾಳೆ. ಅದನ್ನ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾನೆ ಹೀರೋ. ಏನನ್ನು ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ತಿರ್ತಾನೆ. ಏನಕ್ಕಾಗಿ ಅವಳು ನಗಾಡಿದ್ದು, ಮೇ ಬಿ ಅವಳಿಗೆ ರಾಜನ ಕ್ಯಾರೆಕ್ಟರ್ ತುಂಬಾ ಇಷ್ಟವಾಗ್ತಿದೆಯೋ ಅಂತ ಫೀಲ್ ಮಾಡ್ತಿರ್ತಾನೆ. ನಂತರ ನೆಕ್ಸ್ಟ್ ದಿನ ಮತ್ತೆ ಆ ಡ್ಯಾನ್ಸ್ ಕ್ಲಾಸ್ ಅನ್ನ ತೋರಿಸ್ತಾರೆ. ಅಲ್ಲಿ ಆಲ್ರೆಡಿ ನಮ್ಮ ಹೀರೋಯಿನ್ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾಳೆ. ಆವಾಗ ನಮ್ಮ ಹೀರೋ ರಾಜು ಅಲ್ಲಿಗೆ ಬರ್ತಾನೆ. ಸೊ ಇಬ್ಬರು ಸೇರಿ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡ್ಬೇಕಾದ್ರೆ ನಮ್ಮ ರಾಜು ತುಂಬಾನೇ ತಪ್ಪಾಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾನೆ. ಮಿಗ್ದವ್ರು ಎಲ್ಲರೂ ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಹೀರೋ ಮಾತ್ರ ತುಂಬಾನೇ ತೊದಲ್ತಿರ್ತಾನೆ. ಸೊ ಇದನ್ನ ನೋಡಿ ನಮ್ಮ ಹೀರೋಯಿನ್ ಟೆನ್ಷನ್ ಆಗ್ತಾನೆ ಇರ್ತಾಳೆ. ನೀನು ಒಂದು ಚೂರು ಕೂಡ ಡ್ಯಾನ್ಸ್ ಅನ್ನ ಚೆನ್ನಾಗಿ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಅಂತ ಹೇಳಿದ್ರೆ ಅದಕ್ಕೇನು, ನಾನು ಇನ್ನವೇ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಅನ್ನ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಮತ್ತೆ ನಮ್ಮ ಹೀರೋ ಅವಳನ್ನ ಹಿಡಿದು ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆವಾಗ ಕೂಡ ತಪ್ಪಾಗಿ ಡ್ಯಾನ್ಸ್ ಅನ್ನ ಮಾಡ್ತಾನೆ. ಸೊ ಇದನ್ನ ನೋಡುವ ನಮ್ಮ ಹೀರೋಯಿನ್ಗೆ ಖಂಡಿತ ನಾವು ಗೆಲ್ಲೋದಿಲ್ಲ, ಇವನನ್ನ ಇಟ್ಕೊಂಡು ನಾವು ಡ್ಯಾನ್ಸ್ ಅನ್ನ ಮಾಡಿ ಗೆಲ್ಲೋದಕ್ಕೆ ಆಗೋದೇ ಇಲ್ಲ ಅಂತ ಫೀಲ್ ಮಾಡ್ತಿರ್ತಾಳೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಟಾನಿ ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಾಳೆ. ಆದ್ರೂ ನಮ್ಮ ಹೀರೋ ಜಾಲಿಯಾಗಿ ಕಾಮಿಡಿಯಾಗಿನೇ ಮಾತಾಡ್ತಿರ್ತಾನೆ. ಆದ್ರಿಂದ ಟೆನ್ಷನ್ ಆಗಿದ್ದ ನಮ್ಮ ಹೀರೋಯಿನ್ ಅವನಿಗೆ ಬೈಯೋ ರೀತಿ ಮಾತಾಡ್ಬಿಡ್ತಾಳೆ. ಅದರ ನಂತರ ಇಬ್ಬರು ಡ್ಯಾನ್ಸ್ ಕ್ಲಾಸ್ ಅನ್ನ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ಆವಾಗ ನಮ್ಮ ಹೀರೋ ರಾಜು ಹೀರೋಯಿನ್ಗೆ ಒಂದು ವಿಷಯವನ್ನ ಹೇಳ್ತಾನೆ. ಸಾರಿ, ನನಗೆ ಡ್ಯಾನ್ಸ್ ಅನ್ನ ಇಷ್ಟು ಮಾತ್ರವೇ ಮಾಡೋದಕ್ಕೆ ಬರೋದು, ನನಗೆ ಚೆನ್ನಾಗಿ ಕಾಮಿಡಿಯನ್ನ ಮಾಡೋದಕ್ಕೆ ಬರುತ್ತೆ, ಡ್ಯಾನ್ಸ್ ಸರಿಯಾಗಿ ಮಾಡೋದಕ್ಕೆ ಬರೋದಿಲ್ಲ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ನಿಮಗೆ ಸೆಟ್ ಆಗೋದಿಲ್ಲ ಡ್ಯಾನ್ಸ್ ಅಲ್ಲಿ, ಆದ್ರಿಂದ ನೀವು ಒಂದು ಒಳ್ಳೆ ಪಾರ್ಟ್ನರ್ ಅನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಅಪ್ಸೆಟ್ ಆಗಿ ಬೇಜಾರಾಗಿ ಹೊರಡುತ್ತಾನೆ ನಮ್ಮ ರಾಜ್ ಕ್ಯಾರೆಕ್ಟರ್. ಡೈರೆಕ್ಟ್ ಆಗಿ ಫ್ರೆಂಡ್ ಅವನ ಅಂಗಡಿಗೆನೆ ಬಂದು ಬಾಬಿಯನ್ನ ಮೀಟ್ ಮಾಡಿ ಇದರ ನಂತರ ಈ ರಾಜನ ಕ್ಯಾರೆಕ್ಟರ್ ಗೆ ಕೆಲಸ ಇರಲ್ಲ ಅನ್ಸುತ್ತೆ. ಯಾಕೆಂದ್ರೆ ಆ ಕ್ಯಾರೆಕ್ಟರ್ ಅವಳಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ, ಆದ್ರಿಂದ ಈ ಡ್ರೆಸ್ ಗಳನ್ನ ನೀನು ಏನನ್ನ ಬೇಕಾದ್ರೂ ಮಾಡ್ಕೋ ಅಂತ ಹೇಳಿ ಫ್ರೆಂಡ್ ಕೈಗೆ ಎಲ್ಲವನ್ನು ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಮನೆಗೆ ಬಂದ ಮೇಲೆ ಹೀರೋಯಿನ್ ನನ್ನನ್ನ ಮೂವಿಗೆ ಕರ್ಕೊಂಡು ಹೋಗಿ ಅಂತ ಕೇಳ್ಕೊತಾಳೆ. ಸೊ ನಮ್ಮ ಹೀರೋನು ಹೀರೋಯಿನ್ ಅನ್ನ ಕರ್ಕೊಂಡು ಥಿಯೇಟರ್ ಗೆ ಹೋಗಿರ್ಬೇಕಾದ್ರೆ ಆ ಮೂವಿ ಸ್ಕ್ರೀನ್ ಅಲ್ಲಿ ಹೀರೋ ಆಗಿ ನಮ್ಮ ರಾಜ್ ಕ್ಯಾರೆಕ್ಟರ್ ಕಾಣಿಸ್ಕೊತಿರುತ್ತೆ ನಮ್ಮ ಹೀರೋಯಿನ್ಗೆ. ಅದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಿರ್ತಾಳೆ ಹುಡುಗಿ. ಇವನು ಏನಕ್ಕಾಗಿ ನಮಗೆ ಸ್ಕ್ರೀನ್
ಮೂವಿನಲ್ಲಿ ಕಾಣಿಸ್ಕೊತಿದ್ದಾನೆ ಅಂತ. ಏನು ಅಂದ್ರೆ ರಾಜ ಅವನ ನೆನಪುಗಳನ್ನ ನಮ್ಮ ಹೀರೋಯಿನ್ ಕೈಯಲ್ಲಿ ಮರೆಯೋದಕ್ಕೆ ಆಗ್ತಿಲ್ಲ ಅನ್ನೋದಕ್ಕಾಗಿನೇ ಈ ರೀತಿ ಒಂದು ಸೀನ್. ಈ ಜಾಗದಲ್ಲಿ ಕೂಡ ತುಂಬಾನೇ ಸೂಪರ್ ಆದ ಸಾಂಗ್ ಒಂದು ಬರುತ್ತೆ. ಅದ್ರಲ್ಲಿ ನಮ್ಮ ಶಾರುಖ್ ಖಾನ್ ಅವರ ಜೊತೆ ಸೇರಿ ಹಿಂದಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ ಕಾಲದಲ್ಲಿ ಯಾರೆಲ್ಲ ಟಾಪ್ ಆಕ್ಟರ್ಸ್ ಇರ್ತಿದ್ರೋ, ಹೀರೋಯಿನ್ ಗಳು ಇರ್ತಿದ್ರೋ, ಅವ್ರಿಗೆಲ್ಲರೂ ಈ ಸಾಂಗ್ ಅಲ್ಲಿ ನಮ್ಮ ಶಾರುಖ್ ಖಾನ್ ಅವರ ಜೊತೆ ಸೇರಿ ಒಂದೊಂದು ಡ್ಯಾನ್ಸ್ ಅನ್ನ ಮಾಡಿರ್ತಾರೆ. ನಮ್ಮ ಶಾರುಖ್ ಖಾನ್ ಅವರಿಗೆ ಮಾತ್ರವೇ ಈ ರೀತಿ ಎಲ್ಲ ನಡೆಯುತ್ತೆ. ಸೊ ಇದೇ ನೆನಪಲ್ಲಿ ನಮ್ಮ ರಾಜ ಅವನ ಕ್ಯಾರೆಕ್ಟರ್ ಅಲ್ಲಿ ಇಂಪ್ರೆಸ್ ಆಗಿದ್ದ ನಮ್ಮ ಹೀರೋಯಿನ್ ಟಾನಿ ಹಾಗೆ ನೆನಪಿನ ಖುಷಿಯಲ್ಲಿ ಥಿಯೇಟರ್ ಅಲ್ಲಿ ಜೋರಾಗಿ ಚಪ್ಪಲೆಯನ್ನ ಮಾಡ್ಕೊಂಡು ಅವಳವೇ ಅಲ್ಲಿ ಕುಣಿಯೋದಕ್ಕೆ ಶುರು ಮಾಡ್ಕೊತಾಳೆ. ಇದನ್ನ ನೋಡಿದ ಸುರೇಂದ್ರ ಏನಾಯ್ತು ನಿನಗೆ ಅಂತ ಶಾಕ್ ಆಗಿ ಕೇಳ್ಬೇಕಾದ್ರೇನೆ ಕಾನ್ಶಿಯಸ್ ಗೆನೆ ಬರ್ತಾಳೆ ಹುಡುಗಿ. ಅದು ಮಾತ್ರ ಇಲ್ಲ, ಆವಾಗ್ಲೇನೆ ಅರ್ಥವನ್ನು ಮಾಡ್ಕೊತಾಳೆ. ಓ, ಆ ರಾಜನ ನಮಗೆ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಅಂತ. ಸರಿ, ರಾಜನ ನಾವು ಹುಡ್ಕೋಣ ಅಂತ ನೆಕ್ಸ್ಟ್ ದಿನ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ರಾಜ್ ಬಂದಿಲ್ವಂತೆ. ಸರಿ, ಅವರ ಅಡ್ರೆಸ್ ಅನ್ನ ಕೊಡಿ ಅಂತ ಕೇಳಿದ್ರೆ ಯಾವ ಅಡ್ರೆಸ್ ಅನ್ನ ಕೊಡ್ತಾರೆ ಅಂದ್ರೆ ಗಾಡಿಗಳನ್ನ ರೆಡಿ ಮಾಡುವ ಒಂದು ರಿಪೇರ್ ಅಂಗಡಿಯನ್ನ ಮೆಕ್ಯಾನಿಕ್ ಶೆಡ್ ಅನ್ನ ಅಡ್ರೆಸ್ ಆಗಿ ಕೊಡ್ತಾರೆ. ಸೊ ಆ ಅಡ್ರೆಸ್ ಅನ್ನ ತಿಳ್ಕೊಂಡೆ ನಮ್ಮ ಹೀರೋಯಿನ್ ಟಾನಿ ಡೈರೆಕ್ಟ್ ಆಗಿ ಆ ಮೆಕ್ಯಾನಿಕ್ ಶೆಡ್ ಗೆ ಹೋಗ್ತಾಳೆ ನಮ್ಮ ರಾಜನ ಹುಡುಕಿ. ಆವಾಗ ಬಾಬಿ ಫ್ರೆಂಡ್ ಗೆ ನಮ್ಮ ಹೀರೋಯಿನ್ ಟಾನಿ ರಾಜನ ಹುಡುಕಿ ಬಂದಿರುವ ವಿಷಯ ಗೊತ್ತಾಗಲಿಕ್ಕೆ ಬಂದಿದ್ದ ತಕ್ಷಣವೇ ನಮ್ಮ ಹೀರೋ ಸುರೇಂದ್ರಿಗೆ ಫೋನ್ ಕಾಲ್ ಅನ್ನ ಮಾಡಿ ಈ ರೀತಿ ನಾವು ಕೊಟ್ಟಿದ್ದ ಅಡ್ರೆಸ್ ಗೆ ನಿನ್ನ ಹೆಂಡತಿ ರಾಜನ ಹುಡುಕಿ ಮೆಕ್ಯಾನಿಕ್ ಶೆಡ್ ಗೆ ಬಂದಿದ್ದಾಳೆ, ರಾಜನ ನೋಡ್ಬೇಕಂತೆ ಅಂತ ಹೇಳಿದ ತಕ್ಷಣವೇ ಅದಕ್ಕೆ ನಮ್ಮ ಹೀರೋ ಹೌದಾ ಸರಿ ಇರು, ಆ ಡ್ರೆಸ್ ಅನ್ನೆಲ್ಲ ಎಲ್ಲಿಟ್ಟಿದ್ಯಾ ನೀನು, ಆ ಡ್ರೆಸ್ ಅನ್ನೆಲ್ಲ ಅದೇ ಜಾಗದಲ್ಲಿ ಇಟ್ಟಿದ್ದೀನಿ, ನೀನು ಫಟ್ ಅಂತ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡು ಬಂದ್ಬಿಡು ಅಂತ ಫ್ರೆಂಡ್ ಬಾಬಿ ಹೇಳ್ಬೇಕಾದ್ರೆ ಅದೇ ತರ ಈ ಕಡೆ ನಮ್ಮ ಸುರೇಂದ್ರ ಫಟ್ ಅಂತ ಅವನ ಡ್ರೆಸ್ ಅನ್ನೆಲ್ಲ ಚೇಂಜ್ ಮಾಡ್ಕೊಂಡು ಆ ಮೆಕ್ಯಾನಿಕ್ ಶೆಡ್ ಗೆ ಬರ್ತಾನೆ. ಬಂದಿದ್ದ ತಕ್ಷಣ ಹೀರೋಯಿನ್ ಅನ್ನು ನೋಡಿ ಏನಕ್ಕಾಗಿ ನೀವು ಇಲ್ಲಿಗೆ ನನ್ನನ್ನು ಹುಡುಕಿ ಬಂದಿದ್ದೀರಾ, ನಾನೇ ಸರಿಯಾಗಿ ಡ್ಯಾನ್ಸ್ ಅನ್ನ ಮಾಡೋದಿಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ನೀನು ಸರಿಯಾಗಿ ಡ್ಯಾನ್ಸ್ ಅನ್ನ ಮಾಡದೇ ಇದ್ರು ಪರವಾಗಿಲ್ಲ, ನೀನೇನೆ ನನ್ನ ಪಾರ್ಟ್ನರ್, ನಾವು ಇವತ್ತಿಂದಾನೇ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಅನ್ನ ಶುರು ಮಾಡೋಣ, ಈ ಜಾಗದಲ್ಲೇ ಕೂಡ ನಾವು ಡೈಲಿ ಪ್ರಾಕ್ಟೀಸ್ ಅನ್ನ ಮಾಡೋಣ ಅಂತ ಇಬ್ಬರೇ ಮಾತಾಡ್ಕೋತಿರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ರಾಜ್ ನಾನು ನಿಮ್ಮ ಜೊತೆ ಇರೋದು ಓಕೆನಾ, ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋದು ನಿಮ್ಮ ಟೀಮ್ ಅಲ್ಲಿ ಇರ್ತಾ ಇರೋದು ಓಕೆನಾ ನಿಮಗೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಏನೇ ಇದ್ರು ಸರಿ ನೀನೇನೆ ನನ್ನ ಪಾರ್ಟ್ನರ್, ಅದನ್ನ ಮಾತ್ರ ನೀನು ಯಾವತ್ತೂ ಮರ್ತು ಬಿಡಬೇಡ, ಸೊ ನೀನು ನಾನು ಇಬ್ಬರು ಒಂದಾಗಿ ಸೇರಿನೇ ಈ ಕಾಂಪಿಟೇಷನ್ ಅನ್ನ ಗೆಲ್ಲೇಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ರಾಜು ಇಲ್ವಲ್ಲ ನನಗೆ ಸರಿಯಾಗಿ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಬರೋದಿಲ್ವಲ್ಲ ಅಂತ ಹೇಳಿದ್ರೆ ಅದೆಲ್ಲ ಪರವಾಗಿಲ್ಲ, ಅದ್ರ ಬಗ್ಗೆ ನಾನು ನೋಡ್ಕೋತೀನಿ, ನಾನು ನಿನಗೆ ಟ್ರೈನಿಂಗ್ ಅನ್ನು ಕೊಡ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಟೋನಿ ತುಂಬಾನೇ ನಮ್ಮ ಹೀರೋ ಮೋಟಿವೇಟ್ ಆಗೋ ರೀತಿ ಮಾತಾಡ್ತಾಳೆ. ಅವತ್ತು ರಾತ್ರಿ ನಮ್ಮ ಹೀರೋ ಫ್ರೆಂಡ್ ಅವನ ಅಂಗಡಿಗೆ ಹೋಗ್ತಾನೆ, ಫ್ರೆಂಡ್ ಜೊತೆ ಖುಷಿಯಾಗಿ ಜೋಲಿಯಾಗಿ ಮಾತಾಡ್ತಿರ್ತಾನೆ. ಅವಾಗ ಸಡನ್ ಆಗಿ ನಮ್ಮ ಹೀರೋ ತುಂಬಾನೇ ಅಪ್ಸೆಟ್ ಆಗ್ತಾನೆ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ. ಅದು ಏನು ಅಂದ್ರೆ ಈ ರಾಜ್ ಅನ್ನೋ ಕ್ಯಾರೆಕ್ಟರ್ ಅನ್ನೇ ಹೀರೋಯಿನ್ ಟಾನಿಗೆ ಇಷ್ಟವಾಗುದಿಲ್ಲ, ಸುರೇಂದ್ರ ಅನ್ನೋ ಕ್ಯಾರೆಕ್ಟರ್ ಅವಳಿಗೆ ಇಷ್ಟವಾಗ್ತಿದೆ ಅಂತ ಅನ್ಕೊಂಡಿದ್ದ ಹೀರೋ. ಆದ್ರೆ ಇವಾಗ ನೋಡಿದ್ರೆ ಆ ರಾಜ್ ಅನ್ನೋ ಕ್ಯಾರೆಕ್ಟರ್ ಅವಳಿಗೆ ತುಂಬಾನೇ ಇಷ್ಟವಾಗ್ತಿದೆ, ಸುರೇಂದರ್ ಕ್ಯಾರೆಕ್ಟರ್ ಅನ್ನ ಇಷ್ಟವಾಗ್ತಿಲ್ಲ. ಸೊ ಸುರೇಂದರ್ ಗೆಟಪ್ ಅನ್ನ ಅಂಗಡಿಯಲ್ಲಿ ಇರ್ತಾ ಇರುವ ಒಂದು ಗೊಂಬೆಗೆ ಹಾಕ್ಸಿರ್ತಾನೆ. ಸೊ ಆ ಗೊಂಬೆಯನ್ನು ನೋಡಿ ಅದರ ಹತ್ರ ಮಾತಾಡ್ತಿರ್ತಾನೆ, ಹೇ ಸುರೇಂದರ್ ನಿನ್ನ ಅವಳಿಗೆ ಒಂದು ಚೂರು ಇಷ್ಟನೇ ಆಗೋದಿಲ್ಲ ಕಣೋ, ನೀನು ವೇಸ್ಟ್ ಕಣೋ, ನೀನು ಯಾವುದಕ್ಕೂ ಯೂಸೇ ಆಗೋದಿಲ್ಲ, ಯಾರಿಗೂ ನಿನ್ನನ್ನು ಇಷ್ಟವಾಗೋದಿಲ್ಲ, ಅವಳಿಗೆ ರಾಜನೇ ಇಷ್ಟವಾಗ್ತಿದೆ, ಸೂರ್ಯನ ಒಂದು ಚೂರು ಇಷ್ಟನೇ ಇಲ್ವಂತೆ ಅನ್ನೋ ತರ ಹೇಳಿ ಆ ಗೊಂಬೆ ಹತ್ರ ತುಂಬಾನೇ ಅಪ್ಸೆಟ್ ಆಗಿ ಮಾತಾಡ್ತಿರ್ತಾನೆ ಹುಡುಗ. ಅಷ್ಟೇ ನಂತರದಿಂದ ಸೂಪರ್ ಆಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮ ರಾಜ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಿರ್ತಾನೆ. ನಮ್ಮ ಟಾನಿನೋ ಅವಳ ಕೈಯಲ್ಲಿ ಆದಷ್ಟು ನಮ್ಮ ರಾಜ್ಗೆ ಚೆನ್ನಾಗಿನೇ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನ ಕೊಡ್ತಿರ್ತಾಳೆ. ಹಾಗೆ ಒಂದ್ ಸಾಂಗ್ ಬರುತ್ತೆ, ಇಬ್ಬರುವೆ ಸೇರಿ ಆ ಕಾರ್ ಶೆಡ್ ಒಳಗಡೆನೆ ಡ್ಯಾನ್ಸ್ ಅನ್ನ ಮಾಡ್ತಾರೆ. ಇದ್ರಲ್ಲಿ ಚೆನ್ನಾಗಿ ಗೊತ್ತಾಗ್ತಿದೆ ಇಬ್ಬರುವೆ ಆ ಡ್ಯಾನ್ಸ್ ಕಾಂಪಿಟೇಷನ್ ಗಾಗಿ ಸೂಪರ್ ಆಗಿ ಪ್ರಿಪೇರ್ ಆಗ್ತಿದ್ದಾರೆ ಅಂತ. ಅದೇ ತರ ಡ್ಯಾನ್ಸ್ ಶೋ ಒಳಗೆ ಸೂಪರ್ ಆಗಿ ಡ್ಯಾನ್ಸ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಲೆವೆಲ್ ಗೆ ಹೋಗ್ತಿರ್ತಾರೆ. ಇವಾಗ ಒಂದು ಇಂಪಾರ್ಟೆಂಟ್ ಆದ ಸ್ಟೇಜ್ ಗೆ ಬಂದಿರ್ತಾರೆ. ಆವಾಗ ನಮ್ಮ ರಾಜ್ ಟಾನಿಯನ್ನ ಬನ್ನಿ ಪಾನಿಪುರಿ ತಿಂದು ಬರೋಣ ಅಂತ ಕರಿಬೇಕಾದ್ರೆ ಸರಿ ಅಂತ ಟಾನಿನುವೆ ಅವನ ಜೊತೆ ಹೋಗ್ತಾಳೆ. ಇಬ್ಬರಿವೆ ಪಾನಿಪುರಿಯನ್ನ ತಗೊಂಡು ತಿಂತಾರೆ. ಆವಾಗ ನಮ್ಮ ರಾಜು ಸರಿ ಆಯ್ತು, ನಮ್ಮ ಇಬ್ಬರ ಒಳಗಡೆ ಒಂದು ಕಾಂಪಿಟೇಷನ್, ನಾವು ಇಬ್ಬರಿವೆ ಪಾನಿಪುರಿಯನ್ನ ತಿನ್ನೋಣ, ಯಾರು ಪಾನಿಪುರಿಯನ್ನ ಜಾಸ್ತಿ ತಿಂತಾರೋ ಅವರೇನೆ ಗೆದ್ದವರು, ಸೊ ಸೋತವರು ಗೆದ್ದವರ ಮಾತನ್ನ ಕೇಳ್ಬೇಕು ಅಂತ ಹುಡುಗ ಹೇಳಿದ್ರೆ ಅದಕ್ಕೆ ಟಾನಿ ಪಾನಿಪುರಿ ಮ್ಯಾಟರ್ ಎಲ್ಲ ನಾನು ಗೆದ್ದು ಬಿಡ್ತೀನಿ, ನಾನು ಜಾಸ್ತಿನೇ ತಿಂತೀನಿ ಅಂತ ಹೇಳಿ ಇಬ್ಬರಿವೆ ಕಾಂಪಿಟೇಷನ್ ಅನ್ನು ಶುರು ಮಾಡ್ತಾರೆ. ಜೋರಾಗಿ ಪಾನಿಪುರಿಯನ್ನ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕೊನೆಗೆ ನಮ್ಮ ರಾಜ್ಯನೇ ಜಾಸ್ತಿ ಪಾನಿಪುರಿಯನ್ನ ತಿಂದು ಗೆದ್ದು ಬಿಡ್ತಾನೆ ಅದರಲ್ಲಿ. ಆದ್ರಿಂದ ಟಾನಿ ಸರಿ ಆಯ್ತು, ನೀನು ಏನೇ ಹೇಳಿದ್ರು ಅದನ್ನ ನಾನು ಕೇಳ್ತೀನಿ, ಇವಾಗ ಏನನ್ನ ಮಾಡ್ಬೇಕು ನಾನು ಅಂತ ಕೇಳಿದ್ರೆ ನಾನು ಆಮೇಲೆ ಹೇಳ್ತೀನಿ ಅಂತ ರಾಜ್ ಹೇಳ್ತಾನೆ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಅವತ್ತಿನ ದಿನ ರಾತ್ರಿ ಮನೆಗೆ ಸೂರಿ ಬರ್ತಾನೆ. ನಮ್ಮ ಸೂರಿನೇ ರಾಜ್ ಅನ್ನೋದು ಗೊತ್ತಲ್ವಾ, ಸೊ ಆಲ್ರೆಡಿ ಹೊಟ್ಟೆ ತುಂಬಾ ಪಾನಿಪುರಿಯನ್ನ ತಿಂದ್ಬಿಟ್ಟಿದ್ದಾನೆ. ಇವಾಗ ಮನೆಗೆ ಬಂದಿದ್ದ ತಕ್ಷಣವೇ ನಮ್ಮ ಟಾನಿ ಸೂರಿ ಹತ್ರ ನಾನು ನಿಮಗಾಗಿ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದೀನಿ, ಅದು ಬಿರಿಯಾನಿಯನ್ನ ಮಾಡಿದ್ದೀನಿ, ಬನ್ನಿ ತಿನ್ನಿ ಅಂತ ಹೇಳಿ ಬಿರಿಯಾನಿಯನ್ನ ಹಾಕಿ ಕೊಟ್ರೆ ನನಗೆ ಸ್ವಲ್ಪ ಮಾತ್ರ ಸಾಕು ಅಂತ ಹೇಳ್ತಾನೆ. ಯಾಕೆ ನಿಮಗೆ ಇಷ್ಟ ಆಗೋದಿಲ್ವಾ ಅಂತ ಕೇಳ್ತಾಳೆ ಟಾನಿ. ಹೇ ಹಾಗೆಲ್ಲ ಇಲ್ಲಮ್ಮ ಅಂತ ಹೇಳ್ತಿರ್ತಾನೆ. ಈ ಕಡೆ ನಮ್ಮ ಟಾನಿ ಪ್ಲೇಟ್ಗೆ ತುಂಬಾನೇ ಬಿರಿಯಾನಿಯನ್ನ ಹಾಕಿ ಕೊಡ್ತಿರ್ತಾಳೆ. ಆದ್ರೂ ಅವನ ಕೈಯಲ್ಲಿ ಅದನ್ನ ಬೇಡ ಅಂತ ತಡೆಯೋದಕ್ಕೆ ಆಗ್ತಿಲ್ಲ, ಯಾಕೆಂದ್ರೆ ಅವನ ಹೆಂಡತಿ ತುಂಬಾನೇ ಆಸೆಯಿಂದ ಅಡುಗೆ ಮಾಡಿದಾಳೆ ಅಲ್ವಾ, ಎಲ್ಲಿ ಬೇಡ ಅಂತ ಹೇಳಿದ್ರೆ ಅವಳಿಗೆ ಹರ್ಟ್ ಆಗುತ್ತೋ ಏನೋ ಅಂತ ಅನ್ಕೊಂಡು ಅವಳು ಹಾಕಿ ಕೊಟ್ಟಿದ್ದು ಎಲ್ಲವನ್ನು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಟಾನಿ ತಿನ್ನೋದಿಲ್ಲ, ಯಾಕೆಂದ್ರೆ ಅವಳವೇ ತುಂಬಾನೇ ಪಾನಿಪುರಿಯನ್ನ ತಿಂದಿದ್ದಾಳೆ ಅಲ್ವಾ, ಸೊ ನೈಸ್ ಆಗಿ ಎದ್ದು ಮೇಲ್ಗಡೆ ಹೋಗ್ಬಿಡ್ತಾಳೆ. ಆದ್ರೆ ಈ ಕಡೆ ನಮ್ಮ ಸೂರ್ಯೇಂದ್ರ ಹೊಟ್ಟೆ ತುಂಬಾ ತಿನ್ಲೇಬೇಕಾಗಿದೆ, ಯಾಕೆಂದ್ರೆ ಆವಾಗ್ಲೇನೆ ಅವನ ಹೆಂಡತಿ ಖುಷಿ ಆಗ್ತಾಳೆ ಅಂತ ಅನ್ಕೊಂಡು ಅದನ್ನ ಫುಲ್ ತಿಂದು ಖಾಲಿ ಮಾಡ್ತಾನೆ. ರಾತ್ರಿ ಮಲಗಿದ್ರೆ ಅವನಿಗೆ ಹೊಟ್ಟೆ ತುಂಬೋಗ್ಬಿಟ್ಟಿದೆಯಲ್ವಾ, ಅವನ ಕೈಯಲ್ಲಿ ತಡ್ಕೊಳ್ಳೋದಕ್ಕೇನೆ ಆಗ್ತಿಲ್ಲ, ನಿದ್ದೆನೆ ಬರ್ತಿಲ್ಲ, ಇದ್ರೂ ಖುಷಿ ಆಗ್ತಿರ್ತಾನೆ. ಪರವಾಗಿಲ್ಲ
ಪರವಾಗಿಲ್ಲ, ನಾವು ಹೇಗೋ ತಿಂದು ನನ್ನ ಹೆಂಡತಿಯನ್ನ ಖುಷಿ ಪಡಿಸ್ಬಿಟ್ನಲ್ಲ, ಟಾನಿ ಖುಷಿಯಾಗಿರ್ತಿದ್ದಲ್ಲ, ಅದೇನೇ ಸಾಕು ಅಂತ ಹಾಗೆ ಮಲ್ಗಿ ನಿದ್ದೆ ಮಾಡ್ತಾನೆ. ನಂತರ ನೆಕ್ಸ್ಟ್ ದಿನ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಟಾನಿಗೆ ಇನ್ನೊಬ್ಬಳು ಲೇಡಿಯ ಜೊತೆ ಜಗಳ ಆಗ್ಬಿಡುತ್ತೆ. ಯಾಕೆಂದ್ರೆ ಆ ಲೇಡಿ ತುಂಬಾನೇ ಓವರ್ ಸೀನ್ ಅನ್ನ ಹಾಕ್ತಿರ್ತಾಳೆ, ಜೋರ್ ಮಾಡ್ತಿರ್ತಾಳೆ. ಆದ್ರಿಂದ ಇಬ್ಬರ ಒಳಗಡೆ ಜಗಳ ಬಂದ್ಬಿಡುತ್ತೆ. ಆವಾಗ ಕರೆಕ್ಟ್ ಆಗಿ ಆ ಹುಡುಗಿ ಬಾಯ್ ಫ್ರೆಂಡ್ ಕೂಡ ಆ ಜಾಗಕ್ಕೆ ಬಂದು ನಮ್ಮ ಟಾನಿ ಜೊತೆ ಗಲಾಟೆ ಮಾಡ್ತಾನೆ. ಆವಾಗ ಆ ಜಾಗದಲ್ಲಿ ಇರ್ತಾ ಇರುವ ನಮ್ಮ ರಾಜು ಅವನಿಗೆ ಜೋರಾಗಿ ಕಿಂಡಲ್ ಅನ್ನ ಮಾಡಿ ಅವನನ್ನ ಅಲ್ಲಿಂದಾನೇ ಓಡಿಸ್ಬಿಡ್ತಾನೆ. ನಂತರ ಡ್ಯಾನ್ಸ್ ಪ್ರಾಕ್ಟೀಸ್ ಅನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಟಾನಿ ಮತ್ತೆ ರಾಜು ಹೊರಗಡೆ ಬರ್ಬೇಕಾದ್ರೆ ಆ ಸೀನ್ ಕಪಲ್ಸ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅನ್ನ ಕಿಂಡಲ್ ಮಾಡಿ ಅಲ್ಲಿಂದ ಬೇಗನೆ ಹೊರಟೋಗ್ತಾರೆ ಬೈಕ್ ಅಲ್ಲಿ. ಆದ್ರಿಂದ ತಕ್ಷಣವೇ ನಮ್ಮ ಟಾನಿ ಬೈಕ್ ಅನ್ನ ನನ್ನ ಹತ್ರ ಕೊಡು ಅಂತ ಹೇಳಿ ರಾಜ್ ಹತ್ರ ಇಂದ ಬೈಕ್ ಅನ್ನ ಕಿತ್ಕೊಂಡು ಗಾಡಿನ ತಗೊಂಡು ಇವಳು ಓಡಿಸ್ತಾಳೆ. ಮಾಸ್ ಆಗಿರುತ್ತೆ. ಆ ಸಮಯದಲ್ಲಿ ನಮ್ಮ ಹೀರೋಯಿನ್ಗೆ ಧೂಮಚಾಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಹಾಕ್ತಾರೆ. ಹಾಗೆ ಚಿಕ್ಕ ಜಗಳ ನಡೆಯುತ್ತೆ. ಆ ಜಗಳದಲ್ಲಿ ನಮ್ಮ ಹೀರೋಯಿನ್ ಆ ಕಪಲ್ಸ್ ಅನ್ನ ಕಲರ್ಸ್ ಮೇಲೆ ತಳ್ಬಿಡ್ತಾಳೆ, ಅಂದ್ರೆ ಪೇಂಟ್ ಮೇಲೆ ಅಂತ ಇಟ್ಕೊಳ್ಳಿ. ನಂತರ ನಮ್ಮ ಟಾನಿ ಅವಳ ಪಾಡಿಗೆ ಗಾಡಿಯನ್ನ ಡ್ರೈವ್ ಮಾಡ್ತಿರ್ತಾಳೆ. ಹಿಂದೆ ಕೂತ್ಕೊಂಡು ಅವಳನ್ನ ಶಾಕ್ ಆಗಿ ನೋಡಿ ಬರ್ತಿರ್ತಾನೆ ನಮ್ಮ ರಾಜ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಬೈಕ್ ಅಲ್ಲಿ ಇರುವ ಸ್ಪೇರ್ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಫ್ರೆಂಡ್, ಲೋ ನಿನ್ನ ನಂಬಿ ಗಾಡಿಯನ್ನ ಕೊಟ್ರೆ ಈ ರೀತಿ ಡ್ಯಾಮೇಜ್ ಮಾಡಿನ ತರ್ತೀಯಾ ಅಂತ ಹೀರೋವನ್ನ ನೋಡಿ ಕೇಳ್ಬೇಕಾದ್ರೆ, ಲೋ ನಾನು ಏನೋ ಮಾಡ್ಲಿ, ಈ ರೀತಿ ನಡೀತು, ನಾನು ಗಾಡಿಯನ್ನ ಓಡಿಸ್ಲಿಲ್ಲ, ನನ್ನ ಹೆಂಡತಿ ಓಡಿಸಿದ್ದು ಅಂತ ಹೇಳ್ಬೇಕಾದ್ರೆ ಫ್ರೆಂಡ್ ಬಾಬಿನ ಸರಿ ಆಯ್ತು ಬಿಡು ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ಹೊರಟು ನಮ್ಮ ರಾಜು ಡ್ಯಾನ್ಸ್ ಕ್ಲಾಸ್ ಗೆ ಹೋಗ್ಬೇಕಾದ್ರೆ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕಡಿಮೆ ಇರ್ತಾರೆ. ಆವಾಗ ಟಾನಿ ರಾಜ್ ಹತ್ರ, ಬಾ ಇವತ್ತು ಹೋಗಿ ಡ್ಯಾನ್ಸ್ಗಾಗಿ ನಾವು ಡ್ರೆಸ್ ಅನ್ನ ಶಾಪಿಂಗ್ ಅನ್ನ ಮಾಡೋಣ, ಅದಕ್ಕೇನೆ ಇವತ್ತು ಡ್ಯಾನ್ಸ್ ಕ್ಲಾಸ್ ಗೆ ತುಂಬಾ ಜನರು ಸ್ಟೂಡೆಂಟ್ಸ್ ಬಂದಿಲ್ಲ, ಎಲ್ಲರೂ ಅವರವರ ಪ್ಯಾರಿಗೆ ಡ್ರೆಸ್ ಅನ್ನ ತಗೊಳ್ಳೋದಕ್ಕಾಗಿ ಹೋಗಿದ್ದಾರೆ, ಬಾ ನಾವೇ ಹೋಗಿದ್ದು ಬರೋಣ ಅಂತ ಹೇಳ್ಬೇಕಾದ್ರೆ ಟಾನಿ ಜೊತೆಗೆ ಸೇರಿ ನಮ್ಮ ರಾಜು ಕೂಡ ಶಾಪಿಂಗ್ ಮಾಡೋದಕ್ಕೆ ಹೋಗ್ತಾನೆ. ಅವಾಗ ಇಬ್ಬರೂ ಒಬ್ಬರಿಗೊಬ್ಬರು ಕೇಳ್ಕೊತಾರೆ, ನಿನಗೆ ಯಾವ ಕಲರ್ ಇಷ್ಟವಾಗುತ್ತೆ, ಯಾವ ರೀತಿಯ ಡ್ರೆಸ್ ಇಷ್ಟವಾಗುತ್ತೆ, ನಿನಗೆ ಏನು ಇಷ್ಟ, ಆ ರೀತಿ ಎಲ್ಲ ಕೇಳ್ಕೊತಿರ್ತಾರೆ. ಫೈನಲಿ ಇಬ್ಬರೇ ಒಂದು ಸೆಟ್ ಆಫ್ ಡ್ರೆಸ್ ಅನ್ನ ತಗೊಂಡು ಆ ಡ್ರೆಸ್ ಚೇಂಜ್ ಮಾಡುವ ರೂಮ್ ಗೆ ಹೋಗಿ ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊತಿರ್ತಾರೆ. ಇವಳು ಒಂದು ರೂಮ್ ಅಲ್ಲಿ ಇರ್ತಾಳೆ, ಅವನು ಇನ್ನೊಂದು ರೂಮ್ ಅಲ್ಲಿ ಡ್ರೆಸ್ ಅನ್ನ ಚೇಂಜ್ ಮಾಡ್ತಿರ್ತಾನೆ. ಆವಾಗ ನಮ್ಮ ಸುರೇಂದ್ರ ಅಂದ್ರೆ ರಾಜು, ನಿಮಗೆ ಯಾವ ರೀತಿಯ ಹುಡುಗನನ್ನ ಇಷ್ಟವಾಗುತ್ತೆ ಅಂತ ಕೇಳ್ಬೇಕಾದ್ರೆ, ನನಗೆ ಈ ರೀತಿ ಸ್ಮಾರ್ಟ್ ಆಗಿರುವ ಹುಡುಗರ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಾಳೆ ಹುಡುಗಿ. ಅದಕ್ಕೆ ನಮ್ಮ ಹೀರೋ ಕೂಡ ನನಗೆ ಈ ರೀತಿ ಹುಡುಗಿದ್ರೆ ತುಂಬಾನೇ ಇಷ್ಟ ಅಂತ ಕೆಲವೊಂದು ವಿಷಯಗಳನ್ನ ಹೇಳಿ ಮಾತಾಡ್ತಿರ್ತಾನೆ. ಆ ರೀತಿ ಮಾತಾಡ್ತಿರ್ಬೇಕಾದ್ರೇನೆ ನಮ್ಮ ಹೀರೋ ಹಾಗೆ ಅಪ್ಸೆಟ್ ಆಗ್ತಾನೆ. ಅದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಟಾನಿ ಜೊತೆಗೆ ಅವನ ಕೈಯಲ್ಲಿ ಸುರೇಂದರ್ ಆಗಿ ಮಿಂಗಲ್ ಆಗೋದಕ್ಕೆ ಆಗ್ತಿಲ್ವಲ್ಲ, ಅವನ ಒರಿಜಿನಲ್ ಕ್ಯಾರೆಕ್ಟರ್ ಅನ್ನು ಒರಿಜಿನಲ್ ಗೆಟಪ್ ಅನ್ನು ಅವಳಿಗೆ ಇಷ್ಟವಾಗ್ತಿಲ್ವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿನೇ ಅಪ್ಸೆಟ್ ಆಗ್ತಾನೆ. ನಂತರ ಮನೆ ಹತ್ರ ಕರ್ಕೊಂಡು ಹೋಗಿ ಹೀರೋಯಿನ್ ಅನ್ನು ಡ್ರಾಪ್ ಮಾಡಿಬಿಟ್ಟು, ನಾಳೆ ನೀವು ನಾನು ಹೇಳುವ ಜಾಗಕ್ಕೆ ಬರ್ಬೇಕು, ಆ ರೀತಿ ನೀವು ಬಂದ್ರೆ ಮಾತ್ರವೇ ನಾನು ಬೆಡ್ ಅಲ್ಲಿ ಗೆದ್ನಲ್ವಾ ಅದನ್ನ ಪೂರ್ವೈಸೋ ರೀತಿ ಅಂತ ಹೇಳ್ಬೇಕಾದ್ರೆ, ಅದೇ ರೀತಿ ನೆಕ್ಸ್ಟ್ ದಿನ ನಮ್ಮ ರಾಜ್ ಹೇಳಿದ ಜಾಗಕ್ಕೆ ಟಾನಿ ಕೂಡ ಬರ್ತಾಳೆ. ಈ ಜಾಗದಲ್ಲಿ ಒಂದು ಸಾಂಗ್ ಬರುತ್ತೆ, ಸಖತ್ತಾಗಿರುತ್ತೆ. ಆಕ್ಚುಲಿ ಈ ಮೂವಿಯಲ್ಲಿ ಬರುವ ಸಾಂಗ್ಸ್ ಎಲ್ಲವೇ ತುಂಬಾನೇ ಚೆನ್ನಾಗಿರುತ್ತೆ. ಇದು ನನಗೆ ಫೇವರೇಟ್. ಆಕ್ಚುಲಿ ಈ ಮೂವಿಯ ಸ್ಪೆಷಾಲಿಟಿ ಏನು ಅಂದ್ರೆ ಈ ಸಾಂಗ್ ಅಲ್ಲಿ ಚರ್ಚು, ಟೆಂಪಲ್, ಮಸೂದಿ ಅಂತ ಎಲ್ಲವನ್ನು ತೋರಿಸ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಟಾನಿ ಹೀರೋವನ್ನು ನೋಡ್ಬೇಕಾದ್ರೆ ರಾಜ್ ಆಗಿ ಕಾಣಿಸ್ತಾನೆ, ಅವಳು ನೋಡದೆ ಇರ್ಬೇಕಾದ್ರೆ ಅವನು ಸುರೇಂದರ್ ಆಗಿ ಕಾಣಿಸ್ತಿರ್ತಾನೆ. ಸೂಪರ್ ಆಗಿ ಮೇಕ್ ಮಾಡಿರ್ತಾರೆ. ಖಂಡಿತ ಈ ಸಾಂಗ್ ಅನ್ನ ನೋಡಿ. ಫೈನಲಿ ಆ ಸಾಂಗಿನ ಎಂಡ್ ಅಲ್ಲಿ ನಮ್ಮ ಹೀರೋ ಹೀರೋಯಿನ್ ಅನ್ನ ಕರ್ಕೊಂಡು ಒಂದು ಸ್ಪಾಟಿಗೆ ಬರ್ತಾನೆ. ಅಲ್ಲಿಗೆ ಬಂದ ಮೇಲೆ ಅಲ್ಲಿ ಸುತ್ತಮುತ್ತ ಇರುವ ಲೈಟ್ಸ್ ಎಲ್ಲವನ್ನು ಆಫ್ ಮಾಡಿಸಿ ಐ ಲವ್ ಯು ಅಂತ ಮಾತ್ರ ಲೈಟ್ ಹುರಿಯೋ ರೀತಿ ಸೆಟ್ ಮಾಡಿಟ್ಟಿರ್ತಾನೆ. ಇದನ್ನ ನೋಡಿ ಟಾನಿ ತುಂಬಾನೇ ಶಾಕ್ ಆಗ್ತಾಳೆ. ಏನಕ್ಕಾಗಿ ನೀವು ಈ ರೀತಿ ಮಾಡ್ತಿದ್ದೀರಾ, ನನಗೆ ಆಲ್ರೆಡಿ ಮದುವೆ ಆಗಿದೆ, ಅದು ನಿಮಗೆ ಗೊತ್ತೋ ಗೊತ್ತಿಲ್ವೋ ಅಂತ ಕೇಳಿದ್ರೆ, ಅದಕ್ಕೆ ರಾಜು, ನನಗೆ ಚೆನ್ನಾಗಿನೇ ಗೊತ್ತು ನಿಮಗೆ ಮದುವೆ ಆಗಿದೆ ಅಂತ, ನಿಮ್ಮ ಹಸ್ಬೆಂಡ್ ಕೂಡ ಸುರೇಂದರ್ ಅವರು ತಾನೆ, ಅವನೊಬ್ಬ ವೇಸ್ಟ್ ಫೆಲೋ, ಅವನಿಗೆ ಏನು ತಾನೇ ಗೊತ್ತು, ನಿನಗೂ ಅವನಿಗೂ ಮ್ಯಾಚಿಂಗೇ ಇಲ್ಲ, ನೀನು ಅವನ ಜೊತೆ ಇರ್ಲೇಬಾರ್ದು, ನೀನು ತುಂಬಾನೇ ಖುಷಿಯಾಗಿರ್ಬೇಕು, ನೀನು ಖುಷಿಯಾಗಿರ್ಬೇಕು ಅಂದ್ರೆ ನನ್ನ ಜೊತೆನೇ ನೀನು ಇರ್ಬೇಕು ಅಂತ ರಾಜು ಜಾಸ್ತಿನೇ ಮಾತಾಡ್ತಿರ್ಬೇಕಾದ್ರೆ, ಆವಾಗ ಟಾನಿ, ಈ ರೀತಿ ಎಲ್ಲ ನೀನು ಮಾತಾಡ್ಬೇಡ, ಇದೆಲ್ಲ ಸರಿ ಬರೋದೇ ಇಲ್ಲ, ನನ್ನ ಕೈಯಲ್ಲಿ ನನ್ನ ಹಸ್ಬೆಂಡ್ ಅನ್ನ ಬಿಟ್ಟು ಬರೋದಕ್ಕೆ ಆಗೋದೇ ಇಲ್ಲ, ನನಗೆ ಅವರನ್ನೇ ತುಂಬಾನೇ ಇಷ್ಟವಾಗುತ್ತೆ ಅಂತ ಹೇಳಿ ಕಣ್ಣಲ್ಲಿ ನೀರನ್ನ ಕಚ್ಕೊಂಡು ಅತ್ತೆ ಬಿಡ್ತಾಳೆ ಹುಡುಗಿ. ಅಷ್ಟೇ ಇದನ್ನು ನೋಡಿ ತುಂಬಾನೇ ಬೇಜಾರಾಗಿ ಅಲ್ಲಿಂದ ರಾಜು ಹೊರಟೋಗ್ಬಿಡ್ತಾನೆ. ನಂತರ ಡೈರೆಕ್ಟ್ ಆಗಿ ಫ್ರೆಂಡ್ ಅವನ ಅಂಗಡಿಗೆ ಬಂದು ಗೆಟಪ್ ಅನ್ನ ಚೇಂಜ್ ಮಾಡ್ಕೋತಾನೆ. ಇವಾಗ್ಲೇ ಅವನಿಗೆ ನೆಮ್ಮದಿಯಾಗಿ ಫೀಲ್ ಆಗ್ತಿರುತ್ತೆ, ಆದ್ರೂ ಅವನ ಮನಸ್ಸಿನ ಒಳಗಡೆ ಸ್ವಲ್ಪ ಭಯನೂ ಇರುತ್ತೆ. ಸೊ ಅವನ ಫ್ರೆಂಡ್ ಹತ್ರ ಏನಿದ್ರು ಅವಳಿಗೆ ರಾಜನೇ ಇಷ್ಟವಾಗ್ತಿದೆ ಅನ್ಸುತ್ತೆ, ಅವನಿಗಾಗಿ ಅಳ್ತಿದ್ದಾಳೆ, ಸುರೇಂದರ್ಗಾಗಿ ಅವಳು ಒಂದು ಸಲ ಕೂಡ ಹತ್ತಿದೇ ಇಲ್ಲ, ಸುರೇಂದರ್ ಮೇಲೆ ಅವಳಿಗೆ ಒಂದು ಚೂರು ಪ್ರೀತಿನೇ ಇಲ್ಲ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಫ್ರೆಂಡ್ ಟೆನ್ಷನ್ ಆಗಿ ಅವನ ಹತ್ರ ಎದ್ದು ಬಂದು, ಸುರೇಂದರ್ ಆಗಿ ಇದ್ದು ನೀನು ಅವಳಿಗೆ ಏನನ್ನು ಮಾಡಿದ್ಯಾ, ಇಲ್ಲಿವರೆಗೂ ಸುರೇಂದರ್ ಆಗಿ ಆ ಹುಡುಗಿಗೆ ನೀನು ಏನನ್ನು ಮಾಡಿಲ್ಲ, ಅವಳಿಗೆ ಮಾಡಿದ ಒಳ್ಳೇದು ಕೆಟ್ಟದು ಎಲ್ಲವೇ ನೀನು ರಾಜಾಗಿದ್ದೇನೆ ಮಾಡಿದ್ಯಾ, ಎಲ್ಲ ಇಂಪಾರ್ಟೆಂಟ್ ವಿಷಯಗಳನ್ನು ರಾಜಾಗಿದ್ದೇನೆ ಮಾಡಿದ್ಯಾ, ಸೊ ಸುರೇಂದರ್ ಆಗೂ ಇದ್ದು ಅವಳಿಗೆ ಎಲ್ಲವನ್ನು ಮಾಡಿಕೊಡು, ಎಲ್ಲ ಒಳ್ಳೇದನ್ನು ಮಾಡು, ಆವಾಗ ತಾನೇ ಅವಳಿಗೆ ಸುರೇಂದರ್ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ ಹೇಳ್ಬೇಕಾದ್ರೆ, ಇವಾಗ್ಲೇನೆ ನಮ್ಮ ಹೀರೋ ರಿಯಲೈಸ್ ಮಾಡ್ಕೊಂಡು, ಸರಿ ಆಯ್ತು ಇನ್ ಮುಂದೆ ಸುರೇಂದರ್ ಆಗಿದ್ದೇನೆ, ಅವಳ ಜೊತೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬರ್ತಾನೆ. ಇವಾಗ ನಮ್ಮ ಹೀರೋ ಮನೆಗೆ ಬಂದ್ರೆ ಅವನನ್ನು ನೋಡಿದ ಟಾನಿ ಅವನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ, ಮತ್ತೆ ನನಗೆ ಹೊಟ್ಟೆಶ್ವಾಗ್ತಿಲ್ಲ ಅಂತ ಹೇಳಿ ಅವಳ ಪಾಡಿಗೆ ಮೇಲ್ಗಡೆ ಹೋಗಿ ಮಲ್ಕೊಬಿಡ್ತಾಳೆ. ಅವಳು ಮಲಗಿರ್ಬೇಕಾದ್ರೂ ಕೂಡ ಅವಳಿಗೆ ರಾಜ ಅವನ ನೆನಪಾಗಿನೇ ಇರ್ತಿರುತ್ತೆ. ಅದೇ ತರ ಈ ಕಡೆ ನಮ್ಮ ಸುರೇಂದರ್ ಕೂಡ ಮಲಗ್ಬಿಟ್ಟಿರ್ತಾನೆ. ಇದ್ರ ಮೇಲೆ ನಾವು ಸುರೇಂದರ್ ಆಗಿದ್ದೇನೆ ಅವಳನ್ನ ಇಂಪ್ರೆಸ್ ಮಾಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ ನಮ್ಮ ಹೀರೋ. ಹೀಗಿರ್ಬೇಕಾದ್ರೇನೆ ಒಂದು ಗೇಮ್ ಶೋ ಕೂಡ ಬರುತ್ತೆ, ಅದರಲ್ಲಿ ಜಪಾನ್ ಸುಮೋ ರೆಸ್ಲಿಂಗ್ ಅನ್ನ ಮಾಡ್ತಾರೆ ಅಲ್ವಾ, ಅವ್ರಗಳಿಗೆ ಆಪೋಸಿಟ್ ಆಗಿ ಇವನು ಜಗಳ ಮಾಡಿ ಗೆಲ್ಬೇಕು. ಆ ರೀತಿ ಯಾರು ಗೆಲ್ತಾರೋ ಒಂದು ಟ್ರಿಪ್ ಅವರಿಗೆ ಸಿಗುತ್ತೆ. ಸೊ ಆ ಟ್ರಿಪ್ ಅನ್ನ ನಾವು ಗೆದ್ರೆ ನಮ್ಮ ಹೆಂಡತಿ ಖಂಡಿತ ಖುಷಿ ಆಗ್ತಾಳೆ, ಟಾನಿ ತುಂಬಾನೇ ಹ್ಯಾಪಿ ಆಗ್ತಾಳೆ ಅಂತ ಅನ್ಕೊಂಡು ನಮ್ಮ ಹೀರೋ ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಇದನ್ನ ನೋಡಿದ ನಮ್ಮ ಟಾನಿ ತುಂಬಾನೇ
ತುಂಬಾನೇ ಶಾಕ್ ಆಗ್ತಾಳೆ. ಇವರು ಏನಕ್ಕಾಗಿ ಹೋಗಿ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಇವರು ವೀಕ್ ಆದ ಪರ್ಸನ್ ಅಲ್ಲ ಅಂತ ಅನ್ಕೋತಿರ್ತಾಳೆ. ಅದೇ ತರ ಈ ಕಡೆ ಜಗಳ ಮಾಡ್ತಿರುವ ಜಪಾನ್ ಪೈಲ್ವಾನು ನಮ್ಮ ಹೀರೋವನ್ನ ಹಾಕಿ ಹೊಡೆದು ಧ್ವಂಸ ಮಾಡ್ತಾನೆ. ಹಾಗಿದ್ರು ಕೂಡ ನಮ್ಮ ಸುರೇಂದ್ರ ಪೈಲ್ವಾನ್ ಜೊತೆ ಗೆದ್ದು ನಿಂತು ಹೋರಾಡ್ತಾನೆ. ತುಂಬಾನೇ ಅವನ ಕೈಯಲ್ಲಿ ಆದಷ್ಟು ಕಷ್ಟವನ್ನ ಪಟ್ಟು ಅವನ ಹತ್ರ ಹೊಡೆಸ್ಕೊಂಡ್ರು ಕೂಡ ಕೊನೆಗೆ ನಮ್ಮ ಸುರೇಂದ್ರ ಗೆದ್ದು ಬಿಡ್ತಾನೆ. ಸೊ ಗೆದ್ದ ಮೇಲೆ ತುಂಬಾನೇ ಖುಷಿ ಆಗ್ತಿರ್ತಾನೆ. ಅಪ್ಪ ನಾವು ಹೇಗೋ ಪ್ರೂವ್ ಮಾಡಿ ತೋರಿಸ್ಬಿಟ್ವಿ, ಟಾನಿ ಮುಂದೆ ಈ ಕಾಂಪಿಟೇಷನ್ ಅಲ್ಲಿ ನಾವು ಗೆದ್ಬಿಟ್ಟಿದೀವಿ, ಇದನ್ನ ನೋಡಿ ನಮ್ಮ ಟಾನಿ ತುಂಬಾನೇ ಇಂಪ್ರೆಸ್ ಆಗಿರ್ಬೇಕು ಅಂತ ಅನ್ಕೊಂಡು ಖುಷಿಯಾಗಿ ಮನೆಗೆ ಬಂದ್ರೆ ಮನೇಲಿ ಇರ್ತಾ ಇರುವ ನಮ್ಮ ಟಾನಿ ಹೀರೋವನ್ನ ನೋಡಿದ ತಕ್ಷಣ ನೀವು ಈ ರೀತಿ ಎಲ್ಲ ಇರ್ತಿರ್ಬೇಡಿ, ನೀವು ಈ ರೀತಿ ಇರೋದು ನನಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ, ಏನಕ್ಕಾಗಿ ಆ ಕಾಂಪಿಟೇಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಅನ್ನ ಮಾಡಿ ಈ ರೀತಿ ಓಡಿಸ್ಕೊಂಡ್ರೆ ನನಗೆ ತುಂಬಾನೇ ಬೇಜಾರಾಯ್ತು, ಈ ರೀತಿಯ ವಿಷಯಗಳನ್ನ ಮತ್ತೆ ಮಾಡ್ಲೇಬೇಡಿ, ಅದು ನನಗೆ ತುಂಬಾನೇ ನೋವನ್ನ ಕೊಡುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ನಮ್ಮ ಸುರೇಂದ್ರವೇ ಚೇಚೆ ಈ ರೀತಿ ಆಗೋಯ್ತಲ್ಲ, ಈ ರೀತಿ ಅವಳು ಯೋಚನೆ ಮಾಡ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡು ತುಂಬಾನೇ ಬೇಜಾರಾಗ್ತಿರ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಸುರೇಂದ್ರ ಯಾವಾಗ ರೀತಿನೂ ಆಫೀಸ್ಗೆ ಎದ್ದು ಹೊರಟೋಗ್ಬಿಡ್ತಾನೆ. ಆದ್ರೆ ಬೆಳಗ್ಗೆ ಯಾವಾಗ್ಲೂ ನಮ್ಮ ಟಾನಿ ಅವನಿಗೆ ತಿನ್ನೋದಕ್ಕೆ ಟಿಫನ್ ಅನ್ನ ಮಾಡಿ ಕೊಡ್ತಿದ್ಲು, ಲಂಚ್ ಬಾಕ್ಸ್ ಅನ್ನ ಕಟ್ಟಿ ಕೊಟ್ಟು ಕಳಿಸ್ಕೊಡ್ತಿದ್ಲು. ಆದ್ರೆ ಇವತ್ತು ಅದನ್ನ ಮಾಡಿರಲ್ಲ, ಯಾಕೆಂದ್ರೆ ನಿನ್ನೆ ರಾತ್ರಿ ಎಲ್ಲ ಅವಳಿಗೆ ನಿದ್ದೆನೇ ಇದ್ದಿರಲ್ಲ. ಆದ್ರಿಂದ ಇವತ್ತು ಬೆಳಗ್ಗೆ ತುಂಬಾನೇ ಲೇಟ್ ಆಗಿ ಎದ್ದಿರ್ತಾಳೆ. ಸೊ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿ ಲಂಚ್ ಬಾಕ್ಸ್ ಗೆ ಹಾಕಿ ಡೈರೆಕ್ಟ್ ಆಗಿ ಆಫೀಸ್ಗೆ ಹೋಗಿ ಗಂಡನಿಗೆ ಕೊಟ್ಟು ಬರೋಣ ಅಂತ ಹೊರಡ್ತಾಳೆ. ಅದೇ ತರ ಆಫೀಸ್ಗೆ ಬಂದು ಲಂಚ್ ಬಾಕ್ಸ್ ಅನ್ನ ಅವನಿಗೆ ಕೊಡ್ಬೇಕಾದ್ರೆ ಇದನ್ನ ನೋಡಿ ನಮ್ಮ ಸುರೇಂದ್ರ ತುಂಬಾನೇ ಖುಷಿ ಆಗ್ತಾನೆ. ಪರವಾಗಿಲ್ಲ, ಇವಾಗ ಮತ್ತೆ ಹಳೆ ರೀತಿ ಚೇಂಜ್ ಆಗ್ಬಿಟ್ಟಿದ್ದಾಳೆ, ಇದ್ರ ಮೇಲೆ ನನಗೂ ನನ್ನ ಹೆಂಡತಿಗೆ ಮಧ್ಯದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲವೂ ಸಾಲ್ವ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡು ಫ್ರೆಂಡಿಗೆ ಕಾಲ್ ಅನ್ನ ಮಾಡಿ ಈ ವಿಷಯವನ್ನ ಹೇಳ್ತಾನೆ. ಖುಷಿಯಾಗಿ ಹೇಳ್ತಾನೆ, ಇವತ್ತು ಏನು ಆಯ್ತು ಗೊತ್ತಾ, ಬೆಳಗ್ಗೆ ನಾನು ಲಂಚ್ ಬಾಕ್ಸ್ ಅನ್ನ ತಗೊಳ್ದೇನೆ ಆಫೀಸ್ಗೆ ಬಂದ್ಬಿಟ್ಟಿದ್ದೆ. ಆದ್ರೆ ನನ್ನ ಹೆಂಡತಿ ನನಗೆ ಎಲ್ಲಿ ಹೊಟ್ಟೆ ಶೂ ಆಗುತ್ತಾ ಏನೋ ಅಂತ ಅನ್ಕೊಂಡು ಲಂಚ್ ಬಾಕ್ಸ್ ಅನ್ನ ಪ್ರಿಪೇರ್ ಮಾಡಿ ಆಫೀಸ್ಗೆನೆ ತಂದು ಕೊಟ್ಟು ಹೋದ್ಲು ಗೊತ್ತಾ ಅಂತ ಹೇಳ್ತಿರ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿ ಈ ಕಡೆ ಮನೆಯಲ್ಲಿ ನೋಡ್ಬೇಕಾದ್ರೆ ಮಳೆ ಜೋರಾಗಿ ಬರ್ತಿರುತ್ತೆ. ಮಳೆಯಲ್ಲಿ ನಣಿತಿರ್ತಾಳೆ. ಆವಾಗ ಅವಳ ಒಳಗಡೆ ಫುಲ್ ರಾಜ್ ಅವನ ನೆನಪಾಗೆ ಇರುತ್ತೆ. ಅವನ ಥಾಟ್ಸ್ ಗಳೇ ಅವನ ನೆನಪುಗಳೇ ಫ್ಲಾಶಸ್ ಆಗಿ ಬಂದು ಹೋಗ್ತಿರುತ್ತೆ. ಹಾಗಿರ್ಬೇಕಾದ್ರೆ ಗಂಡ ಆಫೀಸ್ ಅನ್ನ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಯಾವಾಗ್ಲೂ ರಾತ್ರಿ ನಮ್ಮ ಸುರೇಂದ್ರ ಅವನ ಹೆಂಡತಿಯನ್ನ ಥಿಯೇಟರ್ ಗೆ ಕರ್ಕೊಂಡು ಹೋಗಿ ಮೂವಿಯನ್ನ ನೋಡಿಸ್ತಾನೆ. ಅದೇ ತರ ಇವತ್ತುವೇ ಥಿಯೇಟರ್ ಗೆ ಕರ್ಕೊಂಡು ಹೋಗಿ ಮೂವಿಯನ್ನ ನೋಡ್ತಿರ್ಬೇಕಾದ್ರೆ ನಮ್ಮ ಸುರೇಂದ್ರ ಪಾಪ್ಕಾರ್ನ್ಸ್ ಅನ್ನ ತಗೊಂಡು ತಿಂತಿರ್ತಾನೆ. ಮೂವಿನ ಶುರುವಾಗುತ್ತೆ. ನಮ್ಮ ಟಾನಿನು ಮೂವಿಯನ್ನ ನೋಡ್ತಿರ್ತಾಳೆ. ಆವಾಗ ಅವಳಿಗೆ ಮತ್ತೆ ರಾಜವನ ಮುಖವೇ ಕಾಣುತ್ತೆ ಸ್ಕ್ರೀನ್ ಅಲ್ಲಿ. ಸೊ ಕನ್ಫ್ಯೂಸ್ ಆಗಿದ್ದ ನಮ್ಮ ಟಾನಿ ತಕ್ಷಣವೇ ಅರ್ಧ ಮೂವಿಯಲ್ಲಿ ಎದ್ದು ಹೊರಗಡೆ ಬಂದ್ಬಿಡ್ತಾಳೆ. ತುಂಬಾ ಹೊತ್ತಾದ್ರೂ ಮತ್ತೆ ಹುಡುಗಿ ರಿಟರ್ನ್ ಬಂದಿರಲ್ಲ. ಸೊ ಹೆದರಿದ ನಮ್ಮ ಹೀರೋ ಟಾನಿಯನ್ನ ಹುಡುಕಿ ಹೊರಗಡೆ ಬರ್ತಾನೆ. ಫುಲ್ ಹುಡುಕಿ ನೋಡ್ತಾನೆ, ಎಲ್ಲೇ ಹುಡುಕಿದ್ರು ಟಾನಿಯನ್ನ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಆವಾಗಲೇ ಫ್ರೆಂಡ್ ಹತ್ರ ಇಂದ ಇವನಿಗೆ ಒಂದು ಕಾಲ್ ಬರುತ್ತೆ. ಆವಾಗಲೇ ಸುರೇಂದರ್ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಟಾನಿ ಎಲ್ಲಿಗೆ ಹೋಗಿದ್ದಾಳೆ ಅಂತ. ರಾಜನ್ನ ನೋಡೋದಕ್ಕಾಗಿ ಆ ಮೆಕ್ಯಾನಿಕ್ ಶೆಡ್ ಗೆ ಹೋಗಿದ್ದಾಳೆ. ಸೊ ಇವಾಗ ತಕ್ಷಣವೇ ಆ ಮೆಕ್ಯಾನಿಕ್ ಶೆಡ್ ಗೆ ನಮ್ಮ ಸುರೇಂದ್ರ ರಾಜ್ ಆಗಿ ಗೆಟಪ್ ಅನ್ನ ಚೇಂಜ್ ಮಾಡ್ಕೊಂಡು ಬರ್ಬೇಕು. ಅದೇ ತರ ನಮ್ಮ ಸುರೇಂದ್ರವೇ ಫಟ್ ಅಂತ ಗೆಟಪ್ ಅನ್ನ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಆ ಮೆಕ್ಯಾನಿಕ್ ಶೆಡ್ ಗೆ ಬರ್ತಾನೆ. ಸೊ ಅಲ್ಲಿ ರಾಜ್ ಗೆಟಪ್ ಅಲ್ಲಿ ಬಂದಿರುವ ನಮ್ಮ ಹೀರೋ, ಏನಕ್ಕಾಗಿ ನೀನು ಇಲ್ಲಿಗೆ ಮತ್ತೆ ಬಂದಿದ್ಯಾ, ನೀನು ತಾನೇ ನನ್ನ ಲವ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ವಲ್ಲ ಅಂತ ಕೇಳಿದ್ರೆ ಅದಕ್ಕೆ ನಮ್ಮ ಟಾನಿ, ನಾನು ನಿನ್ನ ಲವ್ ಅನ್ನ ಅಕ್ಸೆಪ್ಟ್ ಮಾಡದೇ ಇದ್ದಿರಬಹುದು, ಆದ್ರೆ ನೀನು ಪ್ರಪೋಸ್ ಮಾಡಿದ ಮೇಲಿಂದ ನನಗೆ ಯಾವಾಗ್ಲೂ ನಿನ್ನ ನೆನಪಾಗಿನೇ ಇರ್ತಿದೆ. ಇವಾಗ ನಾನು ನಿಜವನ್ನ ಹೇಳ್ತೀನಿ, ನಾನು ನಿನ್ನ ಜೊತೆಗೇನೆ ಬಂದ್ಬಿಡ್ತೀನಿ ಅಂತ ಹುಡುಗಿ ಹೇಳ್ಬೇಕಾದ್ರೆ ಇದನ್ನೇ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು, ನೀನು ನನ್ನ ಜೊತೆಗೇನೆ ಬಂದ್ಬಿಡು ಅಂತ ರಾಜ್ ಗೆಟಪ್ ಅಲ್ಲಿ ಇರ್ತಾ ಇರುವ ನಮ್ಮ ಹೀರೋ ಹೇಳಿದ್ರು ಕೂಡ ಅವನ ಮನಸ್ಸಿನ ಒಳಗಡೆ ಸುರೇಂದರ್ ಆಗಿ ಇರ್ತಿರೋನು ತುಂಬಾನೇ ಬೇಜಾರಾಗ್ತಿರ್ತಾನೆ, ತುಂಬಾನೇ ನೊಂದೋಗ್ತಿರ್ತಾನೆ. ಏನು ನನ್ನ ಹೆಂಡತಿ ಈ ರೀತಿ ಮಾಡ್ಬಿಟ್ಲಲ್ಲ, ಈ ರೀತಿ ಡಿಸಿಷನ್ ಅನ್ನ ತಗೋಬಿಟ್ಟಿದ್ದಲ್ಲ ಅಂತ ತುಂಬಾನೇ ಬೇಜಾರಾಗ್ತಾನೆ. ಅದಕ್ಕೆ ಆವಾಗ ರಾಜು, ಸರಿ ಆಯ್ತು, ನಾವು ಇಲ್ಲಿಂದ ಹೊರಟು ಹೋಗ್ಬಿಡೋಣ, ಇದ್ರ ಮೇಲೆ ನೀನು ನಿನ್ನ ಹಸ್ಬೆಂಡ್ ಜೊತೆ ಇರೋದು ಬೇಕಾಗಿಲ್ಲ, ನಾನು ಒಂದು ದಿನವನ್ನ ಹೇಳ್ತೀನಿ, ಆ ದಿನದಲ್ಲಿ ಹೊರಟು ನನ್ನ ಜೊತೆ ಬಂದ್ಬಿಡು ಅಂತ ಹೇಳಿ ಹೀರೋಯಿನ್ ಅನ್ನ ಕಳಿಸ್ಕೊಟ್ಬಿಟ್ಟು ನಂತರ ಅವನ ಫ್ರೆಂಡ್ ಅನ್ನ ಸುರೇಂದರ್ ಆಗಿ ಮೀಟ್ ಮಾಡಿ ನಡೆದಿದ್ದ ಎಲ್ಲಾ ವಿಷಯವನ್ನು ಹೇಳ್ತಾನೆ. ಅವಳಿಗೆ ರಾಜನಿ ತುಂಬಾನೇ ಇಷ್ಟವಾಗ್ತಿದೆ, ನನ್ನನ್ನ ಕೊನೆವರೆಗೂ ಅವಳಿಗೆ ಇಷ್ಟವಾಗ್ಲಿಲ್ಲ ಈ ಸುರೇಂದರನ್ನ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫ್ರೆಂಡ್ ಬಾಬಿ, ಲೋ ಹಾಗೆಲ್ಲ ಇಲ್ಲ ಕಣೋ, ಅವಳಿಗೆ ಖಂಡಿತ ಸುರೇಂದ್ರನೇ ಇಷ್ಟ, ನಿನ್ನನ್ನೇ ಇಷ್ಟ, ನಿನ್ನ ನಿಜ ಕ್ಯಾರೆಕ್ಟರೇ ಇಷ್ಟ, ನೀನು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ಬೇಕಾದ್ರೆ ಇಲ್ಲ, ಅವಳಿಗೆ ರಾಜನ ಮಾತ್ರವೇ ಇಷ್ಟವಾಗ್ತಿದೆ, ಸರಿ ಏನಾಗಬೇಕಾದ್ರೂ ಇರ್ಲಿ, ನಡೆಯೋದು ನಡೀಲಿ, ನಾನು ನೋಡ್ಕೋತೀನಿ ಅಂತ ಫೈನಲ್ ಆಗಿ ಒಂದು ಡಿಸಿಷನ್ ಗೆ ಬರ್ತಾನೆ ಹೀರೋ. ಅದರ ನಂತರ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಸುರೇಂದರ್ ನಮ್ಮ ಟಾನಿಯನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಇಬ್ಬರವೇ ದೇವರ ಹತ್ರ ಪ್ರೇಯರನ್ನ ಮಾಡ್ಕೋತಾರೆ. ಆ ರೀತಿ ಪ್ರೇಯರ್ನ ಮಾಡ್ಬೇಕಾದ್ರೂ ಕೂಡ ನಮ್ಮ ಹೀರೋಯಿನ್ಗೆ ಸುರೇಂದರ್ ಅವನ ಒಳ್ಳೆ ಗುಣಗಳು ನೆನಪಾಗ್ತಿರುತ್ತೆ, ಅವಳ ಗಂಡ ಅವಳಿಗಾಗಿ ಮಾಡಿದ ವಿಷಯಗಳೆಲ್ಲ ನೆನಪಾಗ್ತಿರುತ್ತೆ. ಮದುವೆ ಆಗಿದ್ದ ಹೊಸದ್ರಲ್ಲಿ ಅವಳ ಅಡಿಗೆ ಕೂಡ ಮಾಡಿರಲ್ಲ, ಗಂಡ ಸುರೇಂದರ್ ಅಡಿಗೆನೆಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಆಫೀಸ್ಗೆ ಹೋಗ್ಬಿಡ್ತಿದ್ದ. ನಮ್ಮನ್ನ ಅವರು ತುಂಬಾನೇ ಸೇಫ್ ಆಗಿ ನೋಡ್ಕೋತಿದ್ರಲ್ಲ, ಅವರಿಗೆ ಹೇಗೆ ನಾವು ಮೋಸವನ್ನ ಮಾಡೋದು ಅಂತ ಹುಡುಗಿ ಇನ್ಸೈಡ್ ಆಗಿ ಫೀಲ್ ಮಾಡ್ತಿರ್ತಾಳೆ. ಹೀಗಿರ್ಬೇಕಾದ್ರೆ ಇದೇ ಸಮಯದಲ್ಲಿ ಆ ಸಾಂಗ್ ಅನ್ನ ಸ್ಯಾಡ್ ವರ್ಷನ್ ಅಲ್ಲಿ ಕೊಟ್ಟಿರ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಸೊ ಆ ಸಾಂಗಿನ ಎಂಡಿಂಗ್ ಅಲ್ಲಿ ನಮ್ಮ ಸುರೇಂದರ್ ಅವನ ಕಾಲಿಗೆ ನಮ್ಮ ಟಾನಿ ಬಂದು ಬೀಳ್ತಾಳೆ. ಇನ್ನೊಬ್ಬನ ಜೊತೆ ಓಡಿ ಹೋಗೋಕೆ ಮುಂಚೆ ಗಂಡನ ಹತ್ರ ಆಶೀರ್ವಾದ ತಗೋತಿದ್ದಾಳೆ ಅನ್ಸುತ್ತೆ. ಸರಿ ನೋಡೋಣ, ಯಾಕೆಂದ್ರೆ ಇವಾಗ ಅವಳ ಗಂಡನ ಮೇಲೆ ಅವಳಿಗೆ ತುಂಬಾನೇ ಮರ್ಯಾದೆ ಬಂದ್ಬಿಟ್ಟಿದೆ. ಗಂಡ ಸುರೇಂದ್ರ ಅವಳಿಗಾಗಿ ಮಾಡಿದ ವಿಷಯ ಎಲ್ಲವನ್ನು ಯೋಚನೆ ಮಾಡಿ ನೋಡ್ಬೇಕಾದ್ರೆ ಅವಳಿಗೆ ಇವಾಗ ಗಂಡನ ವರ್ತು ಏನು ಅಂತ ಅರ್ಥವಾಗ್ತಿದೆ. ನಂತರ ರಾಜನ ನೋಡ್ಬೇಕು, ಮೀಟ್ ಮಾಡ್ಬೇಕು ಅಂತ ಅವನನ್ನ ಕರೆಸ್ತಾಳೆ. ಅವನಿಗೆ ಬಂದ ಮೇಲೆ ಅವನ ಹತ್ರ ನಮ್ಮ ಟಾನಿ, ಅವತ್ತು ನಾನು ನಿನ್ನ ಜೊತೆ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟೆ, ಆದ್ರೆ ಅದು ತುಂಬಾನೇ ಕೆಟ್ಟ ಕೆಲಸ, ತುಂಬಾನೇ ತಪ್ಪು, ಅದಕ್ಕಿಂತ ಬೇರೆ ಒಂದು ದೊಡ್ಡ ತಪ್ಪೇ ಇರೋದೇ ಇಲ್ಲ ಈ ಪ್ರಪಂಚದಲ್ಲಿ.
ನನ್ನ ಗಂಡ ನನ್ನ ಹಸ್ಬೆಂಡ್ ನನಗಾಗಿ ಏನೆಲ್ಲ ಮಾಡಿದ್ದಾರೆ ಗೊತ್ತಾ, ಅವರ ಹತ್ರ ನನಗೆ ಇಷ್ಟ ಆಗದೆ ಇರುವಂತಹ ಕೆಲವೊಂದು ವಿಷಯಗಳಿರ್ತಿದೆ. ಅದು ಯಾಕೆಂದ್ರೆ ನನಗೆ ಹೀರೋಯಿಸಂ ಅನ್ನುವ ವಿಷಯ ತುಂಬಾನೇ ಇಷ್ಟ ಆಗುತ್ತೆ. ಅದು ಅವರ ಹತ್ರ ಇಲ್ಲ, ಆದ್ರೆ ಅವರು ತುಂಬಾನೇ ಒಳ್ಳೆಯವರು, ಅವರು ತುಂಬಾನೇ ಪರ್ಫೆಕ್ಟ್ ಜೆಂಟಲ್ ಮ್ಯಾನ್ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಯಾಕೆಂದ್ರೆ ಅವಳಿಗೆ ತನ್ನ ಗಂಡ ಸುರೇಂದ್ರನೇ ತುಂಬಾ ಇಷ್ಟವಾಗ್ತಿದೆ ಅಂತ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ, ಅಂದ್ರೆ ಹೀರೋ ಅವನ ನಿಜವಾದ ಕ್ಯಾರೆಕ್ಟರ್ ಅವಳಿಗೆ ಇಷ್ಟವಾಗ್ತಿದೆ ಅಂತ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ತುಂಬಾನೇ ಹ್ಯಾಪಿ ಆಗ್ತಾನೆ. ನಂತರ ನಮ್ಮ ಟಾನಿ, ಸರಿ ಆಯ್ತು, ನನಗಾಗಿ ನೀನು ಆ ಡ್ಯಾನ್ಸ್ ಕಾಂಪಿಟೇಷನ್ ಗೆ ಬಾ, ಆ ಡ್ಯಾನ್ಸ್ ಕಾಂಪಿಟೇಷನ್ ಕಂಪ್ಲೀಟ್ ಆದ ಮೇಲೆ ನಮ್ಮ ಇಬ್ಬರ ಫ್ರೆಂಡ್ಶಿಪ್ ಅನ್ನ ನಾವು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ ಹುಡುಗಿ. ಅದೇ ರೀತಿ ಡ್ಯಾನ್ಸ್ ಕಾಂಪಿಟೇಷನ್ ದಿನಾನು ಬರುತ್ತೆ. ನಮ್ಮ ಹುಡುಗಿನ ಡ್ರೆಸ್ ಅನ್ನೆಲ್ಲ ಚೇಂಜ್ ಮಾಡ್ಕೊಂಡು ಮೇಕಪ್ ಅನ್ನೆಲ್ಲ ಹಾಕೊಂಡು ಸ್ಟೇಜ್ ಮೇಲೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಬಿಡೋಣ ಅಂತ ರೆಡಿ ಆಗಿರ್ತಾಳೆ. ಆದ್ರೆ ಆ ಡ್ಯಾನ್ಸ್ ಕಾಂಪಿಟೇಷನ್ ಗೆ ರಾಜ್ ಬರೋದೇ ಇಲ್ಲ. ಅದರ ಬದಲು ನಮ್ಮ ಹೀರೋ ಸುರೇಂದರ್ ಗೆಟಪ್ ಅಲ್ಲೇ ಬರ್ತಾನೆ. ಅವನನ್ನು ನೋಡಿದ ಟಾನಿ ಇವರು ಏನಕ್ಕಾಗಿ ಈ ಜಾಗಕ್ಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಹಾಗಿರ್ಬೇಕಾದ್ರೆ ನಮ್ಮ ಸುರೇಂದ್ರ ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ರಾಜ್ ತರಾನೇ ಡ್ಯಾನ್ಸ್ ಮಾಡ್ತಿರೋ ರೀತಿ ಕಾಣುತ್ತೆ. ಆವಾಗ್ಲೇ ನಮ್ಮ ಟಾನಿಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ ಅವಳು ಯಾವ ಡ್ಯಾನ್ಸ್ ಸ್ಟೆಪ್ಸ್ ಅನ್ನೆಲ್ಲ ಹೇಳ್ಕೊಟ್ಲೋ ರಾಜ್ಗೆ ಅದೇ ಮೂವ್ಸ್ ಅನ್ನೇ ಡ್ಯಾನ್ಸ್ ಮಾಡ್ತಿದ್ದಾರೆ ಈ ಸುರೇಂದರ್. ಅಂದ್ರೆ ಹಾಗಾದ್ರೆ ಇವರೇನೇ ರಾಜು, ಇವರೇನೇ ಸುರೇಂದರ್, ಇಬ್ಬರು ಒಬ್ಬರೇ ಅಂತ. ಆವಾಗ್ಲೇ ಹಳೆದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೋಡ್ತಾಳೆ. ಅಯ್ಯೋ, ನಮ್ಮ ಗಂಡ ಬಿರಿಯಾನಿ ತಿಂದಿದ್ದು ನಾವು ಅಡಿಗೆ ಮಾಡಿ ಕೊಟ್ಟಿದ್ದನ್ನ ಸ್ವಲ್ಪ ಹೊತ್ತಿನ ಹಿಂದೆ ಕೂಡ ತುಂಬಾನೇ ಪಾನಿಪುರಿಯನ್ನ ತಿಂದಿದ್ರು ಕೂಡ ನಮಗಾಗಿ ಮತ್ತೆ ಆ ಬಿರಿಯಾನಿಯನ್ನ ತುಂಬಾನೇ ಕಷ್ಟಪಟ್ಟು ತಿಂದಿದ್ದಾರೆ. ಎಷ್ಟು ದೊಡ್ಡ ಸ್ಯಾಕ್ರಿಫೈಸ್ ಅಲ್ಲ. ನಮ್ಮ ಹಸ್ಬೆಂಡ್ ನಮ್ಮಿಂದ ಎಷ್ಟು ನೋವನ್ನ ಅನುಭವಿಸಿದಾರಲ್ಲ, ಎಷ್ಟು ಕಷ್ಟಗಳನ್ನ ಪಟ್ಟಿದಾರಲ್ಲ. ಸುರೇಂದರ್ ಆಗಿದ್ದು ನಮಗಾಗಿ ಎಲ್ಲವನ್ನು ಮಾಡಿದ್ರು, ರಾಜ್ ಆಗಿದ್ದು ಎಲ್ಲವನ್ನು ನಮಗಾಗಿ ಮಾಡಿದ್ದಾರೆ ಅಂತ ಎಲ್ಲ ವಿಷಯವೇ ಆ ಕಾಂಪಿಟೇಷನ್ ಅಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಅವಳಿಗೆ ನೆನಪಾಗ್ತಿರುತ್ತೆ. ಫೈನಲಿ ಇಬ್ಬರುವೆ ಆ ಡ್ಯಾನ್ಸ್ ಅನ್ನ ಕಂಪ್ಲೀಟ್ ಮಾಡಿ ಮುಗಿಸ್ತಾರೆ. ಶೋ ಮುಗ್ದಿದ್ದ ತಕ್ಷಣವೇ ಎಲ್ಲರೂ ಜೋರಾಗಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಗೆ ಅಪ್ರೋಸ್ ಅನ್ನ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋ ಎಮೋಷನಲ್ ಆಗಿ ನಮ್ಮ ಹೀರೋಯಿನ್ ಅನ್ನ ತಪ್ಪಿಕೊಂಡು ಅವಳ ಮುಖವನ್ನ ನೋಡಿ, ನಿನಗೆ ನಾನು ರಾಜಾಗಿನೇ ಇರ್ಬೇಕು ಅಂದ್ರೆ ನಾನು ಯಾವಾಗ್ಲೂ ರಾಜಾಗಿನೇ ಇರ್ತೀನಿ ಅಂತ ಹೇಳಿ ಗ್ಲಾಸ್ ಅನ್ನ ತೆಗಿಬೇಕಾದ್ರೆ, ಇಲ್ಲ, ನನಗೆ ಯಾವಾಗ್ಲೂ ಸುರೇಂದ್ರನೇ ಇಷ್ಟವಾಗುವುದು, ನೀವು ಯಾವಾಗ್ಲೂ ಈ ಕನ್ನಡಕವನ್ನ ಹಾಕೊಳ್ಳಿ, ನೀವು ನೀವಾಗಿ ಇರೋದೇನೆ ತುಂಬಾನೇ ಚೆನ್ನಾಗಿರ್ತಿದೆ ಅಂತ ನಮ್ಮ ಹೀರೋಯಿನ್ ಹೇಳ್ತಾಳೆ. ಅದೇ ರೀತಿಯ ಕಾಂಪಿಟೇಷನ್ ಅಲ್ಲಿ ನಮ್ಮ ಕಪಲ್ಸ್ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಸುರೇಂದ್ರ ಮತ್ತೆ ಟಾನಿನೇ ಗೆಲ್ತಾರೆ. ಸೊ ಹೀರೋ ಮತ್ತೆ ಹೀರೋಯಿನ್ ಒಬ್ಬರಿಗೊಬ್ಬರು ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಅನ್ನ ಮಾಡ್ಕೊಂಡ್ರು, ಇಬ್ಬರುವೆ ಒಂದಾಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಖಂಡಿತ ಈ ಮೂವಿ ನಿಮ್ಮ ಎಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೇನೆ. ಬೇಗನೆ ಇದೇ ತರ ತುಂಬಾನೇ ಚೆನ್ನಾಗಿರುವ ಮೂವಿಯನ್ನು ತಂದು ನಾನು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು.